क्राइम अलर्ट, जुर्म के खिलाफ आवाज। ಪ್ಲೀಸ್ ಬಿಟ್ಬೇಡಿ ನನ್ನನ್ನ. ಪ್ಲೀಸ್ ಪ್ಲೀಸ್ ನನ್ನನ್ನ ಬಿಟ್ಬೇಡಿ. ಪ್ಲೀಸ್ ಪ್ಲೀಸ್ ಹೆಲ್ಪ್. ಪ್ಲೀಸ್ ಪ್ಲೀಸ್ ನನ್ನನ್ನ ಬಿಟ್ಬೇಡು. ದಯವಿಟ್ಟು ನನ್ನನ್ನು ಬಿಟ್ಬಿಡು. ಏನ್ ಮಾಡ್ತಿದ್ಯಾ? ನಿದ್ದೆ ಮಾಡೋದಕ್ಕೆ ಬಿಡಲ್ಲ. ನನ್ಗೇನು, ಆರಾಮಾಗಿ ಮಲ್ಕೊಳ್ಳಿ. ಹೇಗೂ ಈಗ ಟೈಮ್ 8 ಗಂಟೆ ಆಗ್ತದೆ. ಆಮೇಲೆ ನನ್ನನ್ ಕೇಳ್ಬೇಡಿ ಲೇಟ್ ಆಯ್ತು ಅಂತ. ಹೇಗಿದ್ರು ನೀವು ಪ್ರತಿ ಸರಿ ನನ್ಗೆ ತಾನೇ ಬೈಯೋದು. 8 ಗಂಟೆ ಆಗೋಯ್ತಾ? 8 ಗಂಟೆ ಆಗೋಯ್ತು, ನೀನ್ ಇವಾಗ ಬಂದು ಎಬ್ಬಿಸ್ತಿದ್ಯಾ? ನಿನಗೆ ಗೊತ್ತು ಅಲ್ವಾ ನಾನು 10 ಗಂಟೆಗೆ ಆಫೀಸ್ಗೆ ಹೋಗ್ಬೇಕು ಅಂತ. ನಿನ್ನಿಂದ ದೂಬೆ ಹತ್ರ ನಾನು ಮಾತು ಕೇಳಿಸ್ಕೋಬೇಕು. ಬೆಳಿಗ್ಗೆಯಿಂದ 4 ಸರಿ ಅಲಾರಂ ಬಡ್ಕೊಂಡಾಯ್ತು. ಅದು ನಿಮಗ್ ಕೇಳ್ಸಿಲ್ಲ ಅಂತಂದ್ರೆ ನಾನೇನ್ ಮಾಡ್ಲಿ? ಮತ್ತೆ ಇವತ್ತು ಒಳ್ಳೆ ದಿನ. ನಾನ್ ಯೋಚನೆ ಮಾಡ್ತಿದ್ದೆ ಇವತ್ತಿನ ದಿನ. ಇಡೀ ದಿನ ನಿನ್ ಮಾತು ಕೇಳ್ತಾ ಕೂತಿರ್ಲಾ ಅಥವಾ ಆಫೀಸ್ಗೆ ಹೋಗ್ಲಾ? ಹೋಗಿ ಬೇಗ ಟಿಫಿನ್ ಪ್ಯಾಕ್ ಮಾಡು. ಸುಮನ್, ಟಿಫಿನ್ ತಗೊಂಡ್ ಬಾ, ಆಫೀಸಿಗೆ ಲೇಟ್ ಆಗ್ತಿದೆ. ಹಾ ಬರ್ತಾ ಇದ್ದೀನಿ ರೀ, ಬಂದೆ. ನನ್ ಬಿಸ್ನೆಸ್ ಲೋನ್ ಏನಾದ್ರೂ ಸ್ಯಾಂಕ್ಷನ್ ಆಗೋದ್ರೆ ಈ ತರ ಗುಲಾಮ್ಗಿರಿ ಮಾಡೋದು ತಪ್ಪುತ್ತೆ. ಆ ದೇವ್ರಿಗೆ ಗೊತ್ತು ನನಗೆ ಪರ್ಮಿಷನ್ ಲೆಟರ್ ಯಾವಾಗ ಸಿಗತ್ತೆ ಅಂತ. ಪರ್ಮಿಷನ್ ಲೆಟರು ಸಿಗುತ್ತೆ, ನೀವ್ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದು ಇರೋದಿಲ್ಲ. ಫಸ್ಟ್ ಹೇಳಿ ಇವತ್ತಿನ ಡೇಟ್ ಏನಂತ? ಡೇಟ್? ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ಏನಣ್ಣ ನೀವಿನ್ನೂ ರೆಡಿನೇ ಆಗಿಲ್ಲ? ಇವತ್ ಮತ್ತೆ ನಿಮ್ಮಿಂದ ನಾನು ಆಫೀಸ್ಗೆ ಹೋಗೋದು ಲೇಟ್ ಆಗ್ತಿದೆ. ಬರೀ 2 ನಿಮಿಷ ಹೋಗೋಣ. ರಚನಾ, ನೀನ್ ಇವತ್ ಬಸ್ಸಲ್ಲೇ ಹೋಗ್ಬೋದಲ್ಲ? ಹೇಗಿದ್ರು ಲೇಟ್ ಆಗ್ತಿದ್ಯಲ್ಲ. ನಿನ್ನನ್ ಬಿಟ್ಟು ಹೋಗ್ಬೇಕು ಅಂದ್ರೆ ಅವ್ರಿಗೆ ಇನ್ನೂ ಲೇಟ್ ಆಗ್ಬಿಡುತ್ತೆ. ನಾನ್ ನಮ್ಮ ಅಣ್ಣನ ಹತ್ರ ಮಾತಾಡ್ತಿದ್ದೀನಿ. ನೀವ್ ಯಾವಾಗ್ಲೂ ಈ ರೀತಿ ಯಾಕೆ ಮಧ್ಯದಲ್ಲಿ ಬರೋದು? ರಚನಾ, ಸ್ವಲ್ಪ ನೋಡ್ಕೊಂಡ್ ಮಾತಾಡು. ನಾನ್ ನಿನ್ಗೆ ಅತ್ತಿಗೆ. ಅಷ್ಟಕ್ಕೂ ನೀನೇನ್ ಚಿಕ್ಕವಳಲ್ಲ, ಒಬ್ಳೆ ಹೋಗ್ಬೋದು. ಅಷ್ಟಕ್ಕೂ ನೀನು ಮಾರ್ಕೆಟ್ ಸುತ್ತಾಡೋದಕ್ಕೆ ಒಬ್ಳೆ ತಾನೇ ಹೋಗೋದು. ಅವಾಗ ನಿನ್ನ ಅಣ್ಣ ಅತ್ತಿಗೆ ನೆನ್ಪು ಬರೋದಿಲ್ವಾ? ಸುಮನ್, ನಾನ್ ನಿನಗೆ ಮುಂಚೆನೆ ಹೇಳಿದ್ದೀನಿ, ಮತ್ತೆ ಇನ್ನೊಂದ್ಸರಿ ಹೇಳ್ತಿದ್ದೀನಿ. ರಚನಾ ನನ್ನ ಜವಾಬ್ದಾರಿ. ಅವಳಿಗಿಂತ ದೊಡ್ಡದು ನನ್ಗೆ ಯಾವ್ದು ಅಲ್ಲ. ಅರ್ಥ ಆಯ್ತಾ? ಅವಳು ಒಬ್ಳೆ ಏನಕ್ಕೆ ಹೋಗ್ತಾಳೆ? ನಾನು ಅವ್ರ ಅಣ್ಣ ಇದೀನಲ್ವಾ. ಮೊದ್ಲು ಇವಳನ್ನ ಡ್ರಾಪ್ ಮಾಡ್ತೀನಿ, ಆಮೇಲೆ ಆಫೀಸಿಗೆ ಹೋಗ್ತೀನಿ. ಹೇ ನೀವಾ, ಬನ್ನಿ ಒಳಗಡೆ. ಅಯ್ಯೋ, ಏನಾಯ್ತು ರಾಜೀವ್? ನನ್ನ ಹೂವಿನಂತ ಅತ್ತಿಗೆನ ಯಾಕೆ ಬೈತಾ ಇದೀಯಾ? ಅಯ್ಯೋ ಏನು ಇಲ್ವೋ, ನಿಮ್ಮ ಅತ್ತಿಗೆದು ದಿನ ಅದೇ ನಾಟಕ. ನೀವಾದ್ರೂ ನೋಡಿ ಸ್ವಲ್ಪ. ಈ ಅಣ್ಣ ತಂಗಿಗೆ ನನ್ ಮಾತ್ ಯಾವಾಗ್ಲೂ ಕೊಂಕಾಗೆ ಇರುತ್ತೆ. ಅವ್ರಿಗೆ ಅನ್ಸಲ್ಲ ನಮ್ಮೋರು ಅಂತ. ಅಷ್ಟಕ್ಕೂ ಇವ್ರ ಮಧ್ಯೆ ತಂದಿಡೋದಕ್ಕೆ ನನ್ಗೇನ್ ಲಾಭ ಇದೆ? ಅಯ್ಯೋ, ನಾನ್ ನಿಮಗೆ ಯಾವಾಗಿಂದ ಹೇಳ್ತಾ ಇದ್ದೀನಿ ನನ್ ಜೊತೆಗೆ ಬನ್ನಿ. ಆದ್ರೆ ನೀವು ನನ್ ಮಾತು ಕೇಳೋದೇ ಇಲ್ಲ. ನಿಮ್ ಮೇಲೆ ಆರೋಪ ಮಾಡೋದಕ್ಕೆ ಒಂದು ಅವಕಾಶ ಕೂಡ ಬಿಟ್ಕೊಡೋದಿಲ್ಲ. ಅಯ್ಯೋ, ಟೈಮ್ ಆಗೋಯ್ತು. ರಚನಾ, ನೀನ್ ಬೇಗ ಬಾ, ಆಫೀಸ್ಗೆ ಹೋಗ್ಬೇಕು ಬಾ. ಅಯ್ಯೋ ರಾಜೀವ್, ರಚನಾ ನಾನು ಬಿಡ್ತೀನಿ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬ್ರದರ್, ನೀನೊಂದ್ ಕೆಲಸ ಮಾಡು. ರಚನಾ ಡ್ರಾಪ್ ಮಾಡೋದಿರ್ಲಿ, ಮೊದ್ಲು ನಿಮ್ ಅದ್ಗನ್ ಡ್ರಾಪ್ ಮಾಡ್ಬೇಕು. ನನಗೆ ಈಗ್ಲೇ ಲೇಟ್ ಆಗ್ತಿದೆ, ನನಗೆ ಟೈಮ್ ಇಲ್ಲ. ಸರಿ, ಬಾಯ್. ಸರಿ, ನಾನು ಆಮೇಲೆ ಬಂದು ಮಾತಾಡ್ತೀನಿ. ಬಾಯ್, ನನಗೆ ಟೈಮ್ ಆಯ್ತು. ಕೇಳಿಸ್ಕೊಳ್ರಿ ಫಸ್ಟ್.
ನನಗೆ ಹೋಗೋಕ್ ಇಷ್ಟ ಇಲ್ಲ. ಕಪಿಲ್ ಅವ್ರ ಜೊತೆ ಹೋಗೋದಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ನನ್ನ ಗಂಡನ ಜೊತೆಲೆ ಹೋಗ್ಬೇಕು. ನೀವ್ ಯಾವಾಗ ನೋಡಿದ್ರು ನನ್ನನ್ನ ಕಪಿಲ್ ಜೊತೆಲೆ ಕಳಿಸ್ತೀರಾ. ಅದು ಅಲ್ದೆ ನೀವೇ ನನ್ ಗಂಡ ಅಲ್ವಾ, ಕಪಿಲ್ ಅವ್ರಲ್ಲ. ಅದೇನಂತಂದ್ರೆ ಇವತ್ತು ನಮ್ಮ 7ನೇ ನೋಡು, ನನಗೆ ನಿನ್ ಮಾತು ಕೇಳ್ತಾ ಕೂರೋದಕ್ಕೆ ಸಮಯ ಇಲ್ಲ. ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಹೋಗ್ತೀನಿ. ಸರಿ ಬಾಯ್. ನನ್ ಮಾತ್ ಕೇಳಿ ಸ್ವಲ್ಪ. ನೀನ್ ಸುಮ್ನಿರು, ಬಾಯ್. ಅಯ್ಯೋ ಅದಕ್ಕೆ ಹೋಗ್ಲಿ ಬಿಡಿ, ನಾನಿದ್ದೀನಲ್ವಾ. ಮತ್ತೆ ಹೇಗಿದ್ರು ಭಾಮೈದ ಕೂಡ ಅರ್ಧ ಗಂಡ ಆಗಿರ್ತಾನೆ. ನಾನ್ ತಮಾಷೆ ಮಾಡ್ತಿದ್ದೆ. ಅವನಿಗೆ ಆಫೀಸ್ ಟೈಮಿಂದ ಟೈಮೇ ಸಿಗಲ್ಲ. ಅಲ್ಲಿವರೆಗೂ ನನ್ನ ಜೊತೆ ಮ್ಯಾನೇಜ್ ಮಾಡ್ಕೊಳ್ಳಿ. ಅಂದಾಗೆ ನೀವೇನೋ ಹೇಳ್ತಾ ಇದ್ರಿ. ಈಗ ನಿಮ್ದು ಆಗಿದ್ರೆ ನಾವು ಹೊರಡೋಣವಾ? ಹಾ ಸರಿ, ಹೋಗೋಣ. ಅಂದಾಗೆ ನಿನ್ನ ಅತ್ತಿಗೆ ತುಂಬಾನೇ ಚೆನ್ನಾಗಿದ್ದಾರೆ. ಈ ಬೈಕ್ಗೆ ಏನಾಯ್ತು? ಯಾಕೆ ಸ್ಟಾರ್ಟ್ ಆಗ್ತಿಲ್ಲ? ನೀನ್ ಸ್ವಲ್ಪ ಕೆಳಗಿಳಿ, ನೋಡ್ತೀನಿ ಏನಂತ. ಅಯ್ಯೋ ದೇವ್ರೆ, ನಂಗ್ ಲೇಟ್ ಆಗ್ತಿದೆ. ನನಗನ್ಸುತ್ತೆ ಇವತ್ತಿದ್ ಕೂಡ ನಿನ್ ತರ ನಾಟಕ ಮಾಡುತ್ತೆ ಅಂತ. ನೀನೊಂದ್ ಕೆಲಸ ಮಾಡು, ನೀನ್ ಆಟೋ ಹತ್ಕೊಂಡು ಆಫೀಸ್ಗೆ ಹೋಗು. ನಾನಿದನ್ನ ರಿಪೇರಿ ಮಾಡೋಕ್ ತಗೊಂಡೋಗ್ತೀನಿ. ಆದ್ರೆ ನಿನ್ ಗಾಡಿ ನೋಡ್ಕೊಂಡೇ ಕೆಟ್ಟೋಗುತ್ತೆ. ಸರಿ, ಒಳ್ಳೇದಾಯ್ತು. ಇದೇ ನೆಪ ಇಟ್ಕೊಂಡು ನಾವು ಹೊರಗಡೆ ಹೋಗೋಣ ಅಲ್ವಾ? ನಾನು ಆಫೀಸಲ್ಲಿ ರಜಾ ಹಾಕ್ಬಿಡ್ತೀನಿ. ಲವರ್ಸ್ ಪಾಯಿಂಟ್ಗೆ ಹೋಗೋಣವಾ? ಲವರ್ಸ್ ಪಾಯಿಂಟ್ ಅಲ್ವಾ? ನಿನಗೇನು ಹುಚ್ಚ? ಯಾರಾದ್ರೂ ನಮ್ಮನ್ನ ನೋಡಿ ರಾಜಪುತ್ರ ಹೋಗಿ ಹೇಳಿದ್ರೆ ಏನಾಗುತ್ತೆ? ಯೋಚನೆ ಮಾಡು. ರಶ್ನಾ, ನಾನ್ ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ, ರಾಜು ನನಗೆ ಬರೀ ಫ್ರೆಂಡ್ ಅಲ್ಲ, ನನ್ನ ಫ್ಯಾಮಿಲಿ ಅಂತ. ನೀನು ಅವನಿಗೆ ತಂಗಿ. ನನ್ನಿಂದಾಗಿ ಅವನು ಸಮಾಜದ ಮುಂದೆ ತಲೆ ತಗ್ಸುವಂತ ಕೆಲಸನ ನಾನು ಯಾವತ್ತೂ ಮಾಡಲ್ಲ. ನಿನಗೆ ಅರ್ಥ ಆಯ್ತಾ? ಅಯ್ಯೋ, ಆದ್ರೆ ಕಪಿಲ್, ಇದ್ರಲ್ಲಿ ಏನ್ ತಪ್ಪಿದೆ? ನಿನಗ್ ಗೊತ್ತಿದೆ ಅಲ್ವಾ ನನಗ್ ನೀನಂದ್ರೆ ಎಷ್ಟು ಇಷ್ಟ ಅಂತ. ನನಗ್ ಗೊತ್ತು ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತೀಯಾ ಅಂತ. ಆದ್ರೆ ನನಗ್ ನಿನ್ ಮೇಲೆ ಪ್ರೀತಿ ಇಲ್ವೇ? ಹೋಗು. ಇದು ನೀನಲ್ಲ, ಬೇರೆ ಯಾರೋ ಮಾತಾಡ್ತಿರೋದು. ನನಗೆಲ್ಲಾನು ಅರ್ಥ ಆಗತ್ತೆ. ಅದು ಈ ಮಾತುಗಳನ್ನೆಲ್ಲ ಯಾರು ಹೇಳ್ಕೊಡ್ತಿರೋದು ಅಂತ. ಯಾರು ಕಲಿಸ್ತಾರೆ? ನಿನಗೆ ಯಾವಾಗ ಗೊತ್ತಾಗುತ್ತೋ ಅವತ್ ಬಂದು ನನಗೆ ಕೂಡ ಹೇಳು, ಆಯ್ತಾ? ಇವಾಗ ಹೋಗು, ನಿನಗೆ ತುಂಬಾ ಲೇಟ್ ಆಗತ್ತೆ, ಆಯ್ತಾ? ಹೋಗು. ಯಾರದು? ಯಾರಿದ್ದೀರಾ ಇಲ್ಲಿ? ಯಾರಿದ್ದೀರಾ ಇಲ್ಲಿ? ನನ್ಗೆ ಯಾಕಾಗನ್ನಿಸ್ತು ನನ್ನ ಫೋಟೋ ಯಾರೋ ತೆಗಿತಿದಾರಂತ. ನಾನೊಬ್ಳು ಏನೇನೋ ಯೋಚನೆ ಮಾಡ್ತೀನಿ. ಅಷ್ಟಕ್ಕೂ ನನ್ನ ಫೋಟೋ ಯಾರು ತಗೊಂತಾರೆ? ಹುಷಾರಾಗಿ, ಹುಷಾರಾಗಿ. ನೀವಿಬ್ರು ಏನ್ ಹೀಗ್ ಮಾಡ್ಕೊಂಡ್ ಬಂದಿದ್ದೀರಾ? ಹಾಗೆ ನೀವು ಕೂಡ. ನಿಮಗ್ ನೆನ್ಪಿದ್ಯಾ ಇವತ್ತಿನ ದಿನ ಏನು ಅಂತ? ಏನೋ ಇವತ್ತಿವನ ಮ್ಯಾರೇಜ್ ಆನಿವರ್ಸರಿ ಅನ್ನೋದನ್ನ ಇವನು ಮರೆಯೋದಕ್ಕಾಗತ್ತಾ? ಆನಿವರ್ಸರಿ. ನೀವು ಬೇರೆ ನನ್ನ ಅಮಾಯಕ ಫ್ರೆಂಡ್ನ ಹೀಗೆ ಬೈತಾ ಇದ್ದೀರಾ. ಅದಕ್ಕೆ ನಾನು ಹೋಗಿ ಗಿಫ್ಟ್ ಎತ್ಕೊಂಡ್ ಬರ್ತೀನಿ. ಹೊರಗಡೆ ಬೈಕ್ ಮೇಲೆ ಇಟ್ಟಿದ್ದೀನಿ, ಆಯ್ತಾ? ಐಮ್ ಸಾರಿ ರಾಜೀವ್. ನಾನು ಅನ್ಕೊಂಡಿದ್ದೆ ನೀವು ಮರ್ತೋಗ್ಬಿಟ್ಟಿದ್ದೀರಾ ಅಂತ. ಅರೆ, ನಾನು ಹೇಗೆ ಮರೆಯೋಕ್ಕಾಗತ್ತೆ ನಮ್ಮ ಆನಿವರ್ಸರಿ, ನನ್ನ ಹೆಂಡತಿ. ಅದಕ್ಕೆ ಇದು ನಿಮಗೆ ಸರ್ಪ್ರೈಸ್ ಗಿಫ್ಟ್. ರಾಜೀವ್ ಇದನ್ನ ತುಂಬಾ ಆಸೆ ಇಟ್ಕೊಂಡು ತಂದಿದ್ದಾನೆ ನಿಮ್ಗಾಗಿ. ಥ್ಯಾಂಕ್ ಯು ಸೋ ಮಚ್ ರಾಜೀವ್.
ನಿಮ್ಮಿಬ್ಬರಿಗೂ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು ಕಪಿಲ್. ಅದಕ್ಕೆ ಸಾರಿ, ಸೆಲೆಬ್ರೇಷನ್ ಹೆಸರಲ್ಲಿ ಇವ್ರಿಗೆ ಸ್ವಲ್ಪ ಜಾಸ್ತಿನೇ ಕುಡಿಸ್ಬಿಟ್ಟೆ. ಲ ಕಪಿಲ್, ಆದ್ರೆ ಈ ಗಿಫ್ಟ್ನ ಯಾವಾಗ್ಲೂ ತಗೊಂಡ್ವಿ? ನೀನೇ ಅಲ್ವಾ ತಗೊಂಡಿದ್ದು? ನಾನೇ ತಗೊಂಡ. ಎಲ್ಲಿವರೆಗೂ ಅದಕ್ಕೆನ ಈ ರೀತಿ ಯಾಮಾರಿಸ್ತೀಯ ಹೇಳಪ್ಪ. ಅವನೇ ತಗೊಂಡಿದ್ದು. ನಾನೇ ತಗೊಂಡಿದ್ದು. ಅದಕ್ಕೆ ಅದು ಹಸಿವಾಗ್ತಾ ಇದೆ, ಸ್ವಲ್ಪ ಊಟ ಬಡಿಸಿದ್ರೆ ನೀವು. ನಾನು ಏನೇನೋ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ, ಜಗಳ ಮಾಡೋದ್ರಲ್ಲೇ ಇದ್ಬಿಟ್ಟೆ. ಇವಾಗ್ಲೇ ತಗೊಂಬರ್ತೀನಿ ರೀ ಊಟನ. ನಮಸ್ಕಾರ, ನಾನು ಗಿರೀಶ್ ಜೈನ್. ಕ್ರೈಮ್ ಅಲರ್ಟ್ನ ಇವತ್ತಿನ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ನಮ್ಮ ಎಪಿಸೋಡ್ ಒಂದು ಅಂಧವಿಶ್ವಾಸದ ಜಾಲದಲ್ಲಿ ಬಿದ್ದಿರೋ ಕಪಲ್ಸ್ನ ಕಥೆಯಾಗಿದೆ. ಇದೇ ಅಂಧವಿಶ್ವಾಸ ಒಂದು ನಗನಗ್ತಾ ಇದ್ದ ಪರಿವಾರದಲ್ಲಿ ವಿಷವನ್ನ ಬಿತ್ತಿತ್ತು. ನೀವು ಯಾವತ್ತೇ ಒಂದು ವ್ಯಕ್ತಿಯನ್ನ ನಂಬಿದ್ರು, ನಾವು ಯಾವಾಗಲೂ ಪ್ರತಿಯೊಂದು ಚಿಕ್ಕ ವಿಷಯದ ಮೇಲೆ ಕೂಡ ಗಮನ ಕೊಟ್ಟಿರಬೇಕು. ಇಲ್ಲದೆ ಹೋದ್ರೆ ಆಗಾಗ ಇದೇ ಚಿಕ್ಕ ವಿಷಯಗಳು ದೊಡ್ಡ ತಪ್ಪುಗಳಲ್ಲಿ ಶಾಮೀಲಾಗುತ್ತೆ. ಮತ್ತೆ ಇದೇ ತಪ್ಪು ಕಲ್ಪನೆಗಳು ಒಂದು ಅಪರಾಧದ ರೂಪವನ್ನ ಪಡ್ಕೊಳ್ಳುತ್ತೆ. ಅದಕ್ಕೆ ನೀವು ಸಂಬಂಧವನ್ನ ನಿಭಾಯಿಸಿ, ಆದ್ರೆ ಯೋಚನೆಯನ್ನ ಮಾಡಿ ಮತ್ತು ಕಣ್ಣುಗಳನ್ನ ತೆರೆದು ಬನ್ನಿ ನೋಡೋಣ ಹೇಗೆ ಒಂದು ಅಂಧವಿಶ್ವಾಸ ಒಂದು ಪರಿವಾರದ ಖುಷಿಯಲ್ಲಿ ವಿಷ ಬಿತ್ತಿತ್ತು ಅಂತ. ಬಂದ್ಯಾ? ಬೇಗ ಬಾ ಒಳಗಡೆ. ಎಷ್ಟೊತ್ತಿಂದ ನಿನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ನಾನು. ಎಷ್ಟೋ ದಿನ ಆದ್ಮೇಲೆ ಬಂದಿದ್ಯಲ್ಲೋ ನೀನು. ಯಾಕೆ ನಿನ್ಗೆ ನನ್ನ ಬಗ್ಗೆ ಯೋಚನೆನೇ ಬರ್ಲಿಲ್ವಾ? ಏನು ಮಾಡಲಿ, ನಿನಗೂ ಗೊತ್ತೇ ಇದೆ, ನಿನ್ನ ಗಂಡ ಇರೋದ್ರಿಂದ ನಾನು ನಿನಗೆ ಮೀಟ್ ಮಾಡೋಕ್ಕೆ ಆಗಲ್ಲ. ತಗೋ ಈ ಪೇಪರ್, ಇದೇ ಬೇಕಾಗಿತ್ತಲ್ಲ. ಈಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮಾಯಾಂಕ್. ನಿನ್ನಿಂದಾಗಿ ಇನ್ನೊಬ್ರ ಹತ್ರ ಕೈ ಚಾಚದೇ ಇರೋ ಹಾಗಾಗೋಯ್ತು. ಇದೇ ಖುಷಿಗೆ ನಿನ್ಗೆ ಸ್ವೀಟ್ ತಗೊಂಬರ್ತೀನಿ ಇರು. ನಿನ್ಗೆ ಇಷ್ಟ ಅಂತ ಶಾವ್ಗೆ ಪಾಯಸ ಮಾಡಿದೀನಿ. ನಿಜವಾಗ್ಲೂ? ಈಗ್ಲೇ ತಗೊಂಬರ್ತೀನಿ. ನಾನ್ ನಿನಗೋಸ್ಕರ ಇವತ್ತು ಬೂಂದಿ ಲಡ್ಡು ಮಾಡಿಸಿದ್ದೀನಿ ಮನೆ. ನೋಡೋಣ ನೋಡೋಣ ನಡಿ. ನೀನು full ಒಳಗ್ ಕಾಯ್ತಿರ್ತಾಳೆ, ನಡಿ ನೋಡೋಣ. ಸ್ವಲ್ಪ ಟೇಸ್ಟ್ ಮಾಡಿ ಹೇಳು. ಅವಾಗೆಲ್ಲ ಮಾಡ್ತಿದ್ನಲ್ಲ ಹಾಗೆ ಟೇಸ್ಟ್ ಇದೆಯಾ ಅಂತ. ನಿನ್ನ ಕೈಯಲ್ಲಂತೂ ಮ್ಯಾಜಿಕ್ಕೇ ಆಗುತ್ತೆ. ಎಷ್ಟೋ ಧೈರ್ಯ ನಿಂಗೆ ಇಲ್ಲಿವರೆಗೂ ಬಂದ್ಬಿಟ್ಟ? ಕಪಿಲ್, ಬಿಡಿ ಅವ್ರನ್ನ. ಬಿಡಿ ಅವ್ರನ್ನ. ಕಪಿಲ್, ಬಿಡಿ ಅವ್ರನ್ನ. ಬಿಡಿ ಕಪಿಲ್. ಕಪಿಲ್, ಅವ್ನ್ ನನ್ ತಮ್ಮ. ಸಾರಿ. ಮಯಾಂಕ್, ಮಯಾಂಕ್, ಮಯಾಂಕ್ ನಿಂತ್ಕೋ. ರಾಜು, ಗೊತ್ತಿಲ್ಲದೆ ಆಗೋಯ್ತು. ಇಟ್ಸ್ ಓಕೆ. ಅದಕ್ಕೆ ಅದು ನನ್ನ ಕ್ಷಮಿಸ್ಬಿಡಿ. ಅವ್ನು ನಿಮ್ಮ ತಮ್ಮ ಅಂತ ನನಗೆ ಗೊತ್ತಿರಲಿಲ್ಲ. ಮತ್ತೆ ನಾನ್ಯಾವತ್ತು ಅವನು ಈ ಮನೆಗೆ ಬಂದಿದ್ದೆ ನಾನು ನೋಡೇ ಇಲ್ಲ. ಅದಕ್ಕೆ ಒಂದೆರಡು ಸಾರಿ ಅವ್ನು ಕದ್ದು ಮುಚ್ಚಿ ನೋಡೋ ಥರ ನೋಡಿದ್ದೆ. ನಾಚಿಕೆ ಆಗ್ಬೇಕು ನಿನ್ಗೆ. ಅವನು ನನ್ನ ತಮ್ಮ. ಅವನು ಅವನ ಅಕ್ಕನ್ ಮೀಟ್ ಮಾಡೋದಕ್ಕೂ ಅವಕಾಶ ಇಲ್ಲ ಇಲ್ಲಿ. ನೀನ್ ಯಾಕೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ಯಾ? ಎಲ್ಲಾ ವಿಷಯನೂ ಹೇಳು. ನಿನ್ ತಮ್ಮ ಯಾಕೆ ಈ ಮನೆ ಒಳಗ್ ಬರಕ್ಕಾಗಲ್ಲ ಅಂತ. ನನ್ ತಮ್ಮ ಮಾಯಾಂಕ್ ರಚನಾನ ಇಷ್ಟಪಡ್ತಿದ್ದಾನೆ. ಅದಕ್ಕೆ ಅದು ಇವ್ರಿಗೆ ಇಷ್ಟ ಇಲ್ಲ. ನನ್ ತಮ್ಮನಲ್ಲಿ ಏನ್ ಕಡಿಮೆ ಆಗಿದೆ? ಹಾ, ಸ್ಮಾರ್ಟ್ ಆಗಿದ್ದಾನೆ, ಚೆನ್ನಾಗಿ ಓದ್ಕೊಂಡಿದ್ದಾನೆ, ಒಳ್ಳೆ ಕೆಲ್ಸದಲ್ಲಿದ್ದಾನೆ, ಒಳ್ಳೆ ಕುಟುಂಬದವನು ಕೂಡ. ನಾನು ನೋಡ್ತೀನಿ ಅವ್ರ ತಂಗಿಗೆ ಯಾವ ಕಲೆಕ್ಟರ್ನ ತಂದು ಕಟ್ತಾರೆ ಅಂತ. ಕರ್ಕೊಂಡ್ ಬರ್ತೀನಿ, ಕಲೆಕ್ಟರ್ನ ಕೂಡ ಕರ್ಕೊಂಡ್ ಬರ್ತೀನಿ. ನೀನ್ ಬರೀ ನೋಡ್ತಾ ಇರು. ನಾನ್ ನಿನಗೆ ಎಷ್ಟು ಸರಿ ಹೇಳಿದ್ದೀನಿ
ನಿನ್ ತಮ್ಮ ಈ ಮನೆ ಒಳಗ್ ಬರಬಾರ್ದು ಅಂತ. ನಿಮ್ಗೋಸ್ಕರ ಅವನೇನ್ ಬಂದಿರ್ಲಿಲ್ಲ. ಇದು ನಿಮ್ಮ ಬಿಸ್ನೆಸ್ ನ ಪರ್ಮಿಷನ್ ಲೆಟರ್ ತಂದಿದ್ದವನು. ನೀನೇನಂತ ತಿಳ್ಕೊಂಡಿದ್ಯಾ? ನಿನ್ನ ಹತ್ರ ಯಾರು ಕೇಳಿದ್ರು ಪರ್ಮಿಷನ್ ಲೆಟರ್? ನಿನಗೇನ್ ಅನ್ಸುತ್ತೆ? ನಾನು ಪರ್ಮಿಷನ್ ಲೆಟರ್ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂದ್ಕೊಂಡಿದ್ಯಾ? ನೀನು ಮತ್ತೆ ನಿನ್ ತಮ್ಮ ಇನ್ನೊಬ್ಬರಿಗೆ ಉಪಕಾರ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಇಲ್ಲಾಂದ್ರೆ ನನ್ಗಿಂತ ಕೋಪಿಷ್ಟ ಇನ್ನೊಬ್ಬ ಇರಲ್ಲ. ರಾಜೀವ್, ನೀವೇ ಕಳ್ತಾ ಇದ್ದೀರಾ? ನಾನು ನಿಮಗೆ ಎಷ್ಟು ಬಾರಿ ಹೇಳಿದ್ದೀನಿ ನೀವು ನನ್ನವರಾಗಿರಿ ಅಂತ, ಇವ್ರನ್ನೆಲ್ಲ ಮರ್ತ್ಬಿಡಿ ಅಂತ. ನಾನು ನಿಮ್ಮ ಬಗ್ಗೆ ತುಂಬಾ ಕಾಳಜಿ ವಹಿಸ್ತೀನಿ. ನೀವು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ನಾನು ರಾಜುಗೆ ಅರ್ಥ ಮಾಡಿಸ್ತೀನಿ. ಅವನು ನನ್ನ ಮಾತನ್ನ ಒಪ್ಕೋತಾನೆ. ಅದಕ್ಕೆ ನಾನು ಇವಾಗ ಹೋಗ್ತೀನಿ, ಆಯ್ತಾ? ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಐಮ್ ಸೋ ಸಾರಿ. ಇನ್ ಮುಂದೆ ಆ ತಪ್ಪನ್ನ ಯಾವತ್ತೂ ಮಾಡೋದಿಲ್ಲ. ಇದು ನಿನಗೋಸ್ಕರ. ಥ್ಯಾಂಕ್ ಯು. ಮತ್ತೆ ಕ್ಷಮೆ ನಾನ್ ಕೇಳ್ಬೇಕು. ನನ್ ಪ್ರೀತಿಯ ಹೆಂಡತಿ ಮೇಲೆ ಕೂಗಾಡ್ದೆ. ಮಯಾಂಕ್ ನಿನ್ ತಮ್ಮ ಅಲ್ವಾ? ನೀನು ಅವನನ್ನ ಭೇಟಿ ಆಗೋದ್ರಿಂದ ನಾನೇ ತಪ್ಪಿಸ್ಲಿ? ನೀವು ನಿಜ ಹೇಳ್ತಿದ್ದೀರಾ? ನನ್ ತಂಗಿ ರಚನಾನ ಅವ್ನು ತುಂಬಾ ಪ್ರೀತಿಸ್ತಾ ಇದ್ದಾನೆ. ಮತ್ತೆ ಮಯಾಂಕ್ನ ನೀನ್ ತುಂಬಾನೇ ಪ್ರೀತಿಸ್ತೀಯ. ಥ್ಯಾಂಕ್ಸ್ ಟು ಕಪಿಲ್ ನನಗಿದನ್ನ ರಿಯಲೈಸ್ ಮಾಡಿಸ್ದ. ನಿಜವಾಗ್ಲೂ? ನನ್ಗೊಂದ್ ವಿಷಯ ಹೇಳಿ. ನಾನು ಹೇಗ್ ಕಾಣಿಸ್ತಿದ್ದೀನಿ? ಸುಂದರವಾಗಿ ಕಾಣಿಸ್ತಿದ್ಯಾ. ನಾನ್ ಯೋಚನೆ ಮಾಡ್ತಿದ್ದೆ, ನಾವ್ ಯಾಕೆ ಹೊಸ ಜೀವನನ ಶುರು ಮಾಡ್ಬಾರ್ದು ಅಂತ. ಡೋಂಟ್ ವರಿ, ಅದಕ್ಕೋಸ್ಕರ ನಾನು ಪ್ಲಾನ್ ಮಾಡಿದ್ದೀನಿ. ರಚನಾನ ಸ್ವಲ್ಪ ದಿನದವರೆಗೂ ಅಪ್ಪ ಅಮ್ಮನ ಹತ್ರ ಕಳಿಸ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಮತ್ತೆ ನೀನು, ಸರಿನಾ? ನಿಜವಾಗ್ಲೂ? ನೀವಂತೂ ನನ್ನನ್ನ ಹೆದರ್ಸೇ ಬಿಟ್ರಿ. ಹಾ, ನೀವು ಜೈಪುರ್ ಹೋಗಿದ್ರಲ್ವಾ? ಮತ್ತೆ ಇಲ್ಲಿ ಹೇಗೆ? ಜೈಪುರಲ್ಲಿ ನೀವಿರದೆ ನಾನಿರೋದಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ನಾನು ಹೋಗ್ಲೇ ಇಲ್ಲ. ನೀವಂತೂ ಒಂದಲ್ಲ ಒಂದಿನ ನಮ್ ಮನೆನೇ ಹೊಡೆದಾಕ್ತೀರಾ. ಕೇಳಿಸ್ಕೊಂಡವ್ರೆಲ್ಲ ಏನ್ ಅನ್ಬೇಕು? ನಾನ್ ಬಯಸ್ತಾ ಇರೋದು ಅದನ್ನೇ ಅಲ್ವಾ? ಏನಾದ್ರೂ ಹೇಳಿದ್ರ ನೀವು? ಏನಿಲ್ಲ, ನೀವು ನನ್ನ ಜೊತೆ ಆಚೆ ಗೋಲ್ಗಪ್ಪ ತಿನ್ನೋದಕ್ಕೆ ಬರ್ತೀರಾ? ಇಲ್ಲಪ್ಪ ಇಲ್ಲ. ನಮ್ ಮನೆಯವರು ಮತ್ತೆ ರಚನಾ ಬರೋ ಟೈಮ್ ಆಗೋಯ್ತು. ನಾನೊಂದ್ ವೇಳೆ ಮನೇಲಿಲ್ಲ ಅಂದ್ರೆ ಪ್ರಳಯನೇ ಆಗೋಗುತ್ತೆ. ಪ್ಲೀಸ್ ಬನ್ನಿ. ಇಷ್ಟು ಕೂಡ ಮೈದೂನ್ ಮಾತು ಕೇಳೋಕ್ಕಾಗಲ್ವಾ? ಅವ್ರು ಬರೋದಕ್ಕೂ ಮುಂಚೆ ನಾವು ವಾಪಸ್ ಬರ್ತೀವಿ. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಸರಿ ಸರಿ, ಹೋಗೋಣ. ಸರಿ ಬನ್ನಿ. ಅಯ್ಯೋ, ಸ್ವಲ್ಪ ನಿಧಾನಕ್ಕೆ ಹೋಗಿ. ಅದಕ್ಕೆ ಏನ್ ಹೇಳ್ತಾ ಇದ್ದೀರಾ? ಕೇಳಿಸ್ತಾ ಇಲ್ಲ. ಇಳ್ಕೊಳ್ಳಿ, ಆದ್ರೆ ಹುಷಾರಾಗಿ. ಅಣ್ಣ, ಎಲ್ಲ ಹೇಗ್ ನಡೀತಾ ಇದೆ? 2 ಪ್ಲೇಟ್ ಖಡಕ್ ಆಗಿರೋ ಗೋಲ್ಗಪ್ಪ ಕೊಡು. ಥೇಟ್ ನಮ್ಮ ಅತಿಗೆ ತರಾನೆ. ನಾನ್ ಸುಮ್ನೆ ತಮಾಷೆ ಮಾಡ್ತಿದ್ದೆ. ಹೌದಾ? ಚೆನ್ನಾಗಿದೀಯಾ? ಮತ್ತೆ ಚಟ್ನಿ ಎಲ್ಲಿದೆ? ಆ ಗ್ರೀನ್ ಚಟ್ನಿ ಇರುತ್ತಲ್ಲ, ಅದು ಎಲ್ಲಿದೆ? ಅಯ್ಯೋ, ಸಾರಿ ಸಾರಿ ಸಾರಿ. ನಾನು ಮಾಡ್ತೀನಿ, ಇರಿ, ನಾನು ಮಾಡ್ತೀನಿ. ಕಪಿಲ್ ಅವರೇ, ನಾನೇ ಒರೆಸ್ಕೊಂತೀನಿ. ನಾನು ಮಾಡ್ತಾ ಇದ್ದೀನಲ್ವಾ, ನೀವೇ ಟೆನ್ಷನ್ ತಗೋತೀರಾ?
ನಾನು ಹೇಳಿದ್ನಲ್ಲ ಕಪಿಲ್ ಅವ್ರೆ, ನಾನೇ ಒರೆಸ್ಕೊಂತೀನಿ ಅಂತ. ಬೇರೆಯವ್ರು ನನ್ಗೆ ಈ ತರ ಎಲ್ಲ ಮುಟ್ಟೋದು ಇಷ್ಟ ಆಗೋದಿಲ್ಲ. ಆದ್ರೆ ಅದಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಬಂದೆ, ಆದ್ರೆ ನೀವು ಬೇಜಾರು ಮಾಡ್ಕೊಂಡ್ಬಿಟ್ರಿ. ರಚನಾ ನೀನಾ? ನಾನು ನಿಮ್ಮ ಅದ್ಗೆ ಅಂತ ತಿಳ್ಕೊಂಡೆ. ಇಷ್ಟು ಬೆಳಿಗ್ಗೆ ಎಲ್ಲಿಂದ ಬರ್ತಿದ್ಯಾ? ನಿನಗೆ ಏನಾಯ್ತು? ಎಲ್ಲಿ ಹೋಗೋದು? ಯಾವನ್ ಜೊತೆನ ಹರಟೆ ಹೊಡಿತಿದ್ದಾಳೆ? ಅದೇನಂತ ಮಾತಾಡ್ತಿದ್ಯಾ? ಸ್ವಲ್ಪ ಸರಿಯಾಗಿ ಹೇಳು. ಅವ್ರು ನಿನ್ನ ಅದ್ಗೆ ಅಂತ ನೆನಪಿದೆ ಅಲ್ವಾ? ಅದ್ಗೆ ಅಂತ ಗೊತ್ತು, ಆದ್ರೆ ನನ್ ಕಣ್ಣಾರೆ ನೋಡಿರೋದ್ನ ನಾನ್ ಹೇಗ್ ಒಪ್ಕೊಳ್ದೇ ಇರ್ಲಿ? ಕಣ್ಣಾರೆ ನೋಡ್ತಾ ಅಂತದ್ದೇನನ್ ನೋಡ್ದೆ? ನೀನೇ ನೋಡ್ಕೋ. ನೋಡು, ನಿನಗೆ ನನ್ ಮಾತ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನೋಡು ಹೇಗೆ ಓಪನ್ ಆಗಿ ಮಜಾ ಮಾಡ್ತಿದ್ದಾಳೆ. ಮುಂಚೆನೆ ಹೇಳಿದ್ದೆ ಈ ಅದ್ಗೆ ಮೇಲೆ ಕುರುಡನ್ ತರ ನಂಬಿಕೆ ಇಡಬೇಡ ಅಂತ. ಆದ್ರೆ ನಿನಗೆ ಯಾವಾಗ್ಲೂ ನಂದೇ ತಪ್ಪು ಅನ್ಸುತ್ತೆ. ನಾನ್ ಮುಂಚೆ ಕೂಡ ಅದ್ಗೆನ ಈ ರೀತಿ ಎಲ್ಲ ಬಚ್ಚಿಟ್ಕೊಂಡು ಇನ್ನೊಬ್ರ ಹತ್ರ ಮಾತಾಡೋದ್ ಕೇಳಿದ್ದೀನಿ. ಇವಳು ಸುಮನ್ ಫೋನ್ ಏನಕ್ಕೆ ತೆಗಿತಿಲ್ಲ? ನೋಡು, ಬಂದ್ಬಿಟ್ಲು ಮಹಾರಾಣಿ. ಯಾರ ಹತ್ರ ಮಜಾ ಮಾಡಕ್ ಹೋಗಿದ್ಲೋ? ನಾಲ್ಗೆ ಬಿಗಿ ಹಿಡ್ದು ಮಾತಾಡು ರಚನಾ. ಹೌದಾ? ಇವಳಿಗೆ ಹೇಗ್ ಮಾತಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಿದ್ಯಾ? ನನ್ ಬೆನ್ನಿಂದ ನೀನ್ ಏನ್ ಮಾಡ್ತಿದ್ಯಾ ಅನ್ನೋದು ಗೊತ್ತಿದೆ. ನಿನ್ ಎಲ್ಲಾ ಬಣ್ಣನೂ ಬಯಲಾಗಿದೆ. ನೀವ್ ಏನ್ ಮಾತಾಡ್ತಿದ್ದೀರಾ? ಅಷ್ಟಕ್ಕೂ ನೀವ್ ಏನ್ ಕೇಳ್ಬೇಕು? ಮತ್ತೆ ಇನ್ನೂ ಎಷ್ಟು ಸುಳ್ಳು ಹೇಳ್ಬೇಕು ಅನ್ಕೊಂಡಿದ್ಯಾ? ಇದನ್ನ ನಿನ್ ಪ್ರೀತಿ ಮತ್ತೆ ವಿಶ್ವಾಸ? ನನ್ ಮರ್ಯಾದೆ ಬಗ್ಗೆ ಒಂದ್ಸರಿ ಆದ್ರೂ ಯೋಚನೆ ಮಾಡಿದ್ಯಾ? ಅಲ್ಲ, ನಾನ್ ಮಾಡಿದಾದ್ರೂ ಏನು? ತುಂಬಾ ಚೆನ್ನಾಗಿ ನಾಟಕ ಮಾಡ್ತೀಯ ನೀನು. ಇದೇನಿದು? ಇವನ್ ಯಾರು? ಯಾರವನು? ಯಾರ ಜೊತೆ ಮಜಾ ಮಾಡ್ತಿದ್ದೆ? ಅಯ್ಯೋ, ನಾನು ಕಪಿಲ್ ಅವ್ರ ಜೊತೆ ಇದ್ದಿದ್ದು. ಕಪಿಲ್? ನೀನ್ ಮಾಡ್ತಿರೋ ನೀಚ್ ಕೆಲ್ಸದಲ್ಲಿ ಕಪಿಲ್ ಸೇರಿಸ್ಕೊತಿದ್ಯಾ? ನಾನ್ ನಿಜಾನೇ ಹೇಳ್ತಿದ್ದೀನಿ. ನನ್ ಮೇಲ್ ನಂಬಿಕೆ ಇಲ್ಲ ಅಂದ್ರೆ ನಿಮ್ಗೆ ಬೇಕಿದ್ರೆ ಕಪಿಲ್ ಅವ್ರನ್ನ ಕೇಳ್ ನೋಡಿ. ಸಾಕು, ಬಾಯ್ ಮುಚ್ಚು. ರಚನಾ ಗೊತ್ತಿಲ್ವಾ ಕಪಿಲ್ ಯಾರು ಅಂತ? ನಿನ್ ಬಣ್ಣ ಎಲ್ರ ಮುಂದೆನೂ ಬಯಲಾಗಿದೆ. ಮತ್ತೆ ಅಷ್ಟಕ್ಕೂ ನಿನಗ್ ಗೊತ್ತಿಲ್ವಾ ಕಪಿಲ್ ಜೈಪುರ್ಗೆ ಹೋಗಿರೋದು? ಇಲ್ಲ, ಕಪಿಲ್ ಇಲ್ಲೇ ಇದ್ದಾರೆ. ಮತ್ತೆ ಸುಳ್ಳು ಹೇಳ್ತಿದ್ಯಾ? ಮತ್ತೆ ಸುಳ್ಳು, ಮತ್ತೆ ಸುಳ್ಳು, ಸುಳ್ಳು. ಮತ್ತೆ ಇನ್ನೂ ಎಷ್ಟು ಸುಳ್ಳು ಹೇಳ್ಬೇಕು ಅನ್ಕೊಂಡಿದ್ಯಾ? ಕಿವಿ ಓಪನ್ ಮಾಡ್ಕೊಂಡು ಕೇಳಿಸ್ಕೊ. ನಿನ್ನಂತ ಮಾನ್ಗೆಟ್ಟೆ ಹೆಂಗ್ಸು ಈ ಮನೇಲಿ ಇನ್ನೊಂದ್ ಕ್ಷಣ ಇರ್ಕೂಡ್ದು. ನೀನ್ ನಾಳೆನೆ ನಿಮ್ಮ ಅಪ್ಪನ ಮನೆಗೆ ಹೊರಟೋಗು. ಮತ್ತೆ ಅಲ್ಲಿ ನಿನಗೇನ್ ಮನ್ಸಿಗೆ ಬರುತ್ತೋ ಅದನ್ನೇ ಮಾಡು. ನಾನೇನು ತಪ್ಪು ಮಾಡಿಲ್ಲ. ಯಾಕೆ ನೀವು ನನ್ನ ಮಾತನ್ನ ನಂಬ್ತಾ ಇಲ್ಲ? ನಾಳೆ ಯಾಕೆ, ಇವತ್ತೇ ಹೊರಟೋಗ್ತೀನಿ ನಾನು. ಈ ಮನೇಲಿ ನನ್ನನ್ನ ಯಾರು ನಂಬೋದೇ ಇಲ್ಲ ಅಂತ ಅಂದ್ಮೇಲೆ ನಾನಿಲ್ಲಿದ್ದು ಏನ್ ಪ್ರಯೋಜನ? ಭರವಸೆಗೂ ಒಂದು ತನ್ನದೇ ಆದಂತಹ ರೇಖೆಗಳಿರುತ್ತೆ. ನೀವು ಪ್ರತಿಯೊಂದು ಪಕ್ಷವನ್ನ ಕೂಡ ಪ್ರತ್ಯಕ್ಷಿಸಿ ಪರೀಕ್ಷಿಸಿ ಅದನ್ನ ನೋಡಿದ ನಂತರನೇ ನಂಬೇಕಾಗಿರುತ್ತೆ. ಆದ್ರೆ ಎಷ್ಟೋ ಬಾರಿ ಮನುಷ್ಯ ಕೋಪಕ್ಕೆ ಸಿಲುಕಿ ಇನ್ನೊಂದು ಪಕ್ಷದ ಮಾತನ್ನೂ ಕೂಡ ಕೇಳದೆ ತನ್ನ ತೀರ್ಮಾನವನ್ನ ತಿಳಿಸ್ತಾನೆ. ಮತ್ತೆ ಇದರ ಪರಿಣಾಮ ಬಹಳ ಭಯಂಕರವಾಗಿರುತ್ತೆ. ಸೇಮ್ ರಾಜೀವ್ ಮತ್ತೆ ಸುಮನ್ ಜೊತೆ ಆದ ಹಾಗೆ. ರಾಜೀವ್ ತನ್ನ ತಂಗಿಯ ಮಾತನ್ನೇನೋ ಕೇಳ್ದ, ಆದ್ರೆ ಅವನು ಕೋಪಕ್ಕೆ ಬಂದು ತನ್ನ ಹೆಂಡತಿ ಯಾರನ್ನ ಅವನು ತುಂಬಾ ಪ್ರೀತಿ ಮಾಡ್ತಿದ್ನೋ ಅವಳ ಅಭಿಪ್ರಾಯ ಕೇಳೋ ಪ್ರಯತ್ನ ಕೂಡ ಮಾಡ್ಲಿಲ್ಲ. ಒಂದು ಬಾರಿ ಕೂಡ ಯೋಚನೆ ಮಾಡ್ಲಿಲ್ಲ ಸುಮನ್ ಬೇರೆಯವರ ಜೊತೆ ಇದ್ರೂ ಕೂಡ ಯಾವ ಕಾರಣಕ್ಕಿದ್ಲು. ಅಕಸ್ಮಾತ್ ಅವನು ಕಪಿಲ್ನ ಒಂದ್ ಮಾತು ಕೇಳಿದ್ರೆ ಆಗ ಬಹುಶಃ ಸುಮನ್ ಅಥವಾ ರಾಜೀವ್ ಇಬ್ಬರ ಕಣ್ಣಿಗೂ ಕಟ್ಟಿದಂತಹ ಪಟ್ಟಿ ಸರಿದು ಭರವಸೆ ಮೂಡ್ತಾ ಇತ್ತು. ಆದ್ರೆ ಇಬ್ರು ಮೂರನೆಯವರ ಮಾತನ್ನ ಕೇಳಿದ್ರು. ಮತ್ತಿದರ ಪರಿಣಾಮ ಅವರ ಕಣ್ಮುಂದೆ ಇತ್ತು. ಮಗಳೇ, ಅಪ್ಪ, ಏನಾಯ್ತು? ಯಾಕೆ ಇಷ್ಟೊಂದು ದುಃಖದಲ್ಲಿದ್ದೀರಾ? ಮಗಳೇ, ರಾಜೀವ್ದು ಫೋನ್ ಬಂದಿತ್ತು. ಅವ್ನು ನಿನಗೆ ಡಿವೋರ್ಸ್ ಕೊಡಬೇಕು ಅಂತಿದ್ದಾನೆ. ನೋಡು ಮಗಳೇ, ನಾನು ಹೇಳೋದು ಈ ಚಿಕ್ಕ ಜಗಳನ ನೀನೇ ನಿನ್ನ ಗಂಡನಿಗೆ ಹೇಳಿ ಅರ್ಥ ಮಾಡಿಸು. ಈ ಜಗತ್ತಲ್ಲಿ ಮಗಳು ಮನೇಲಿರೋದು ತುಂಬ ಒಳ್ಳೇದಲ್ಲ. ಒಂದು ವೇಳೆ ನಿಮ್ಮ ಅಮ್ಮ ಇದ್ದಿದ್ರೆ ನಿನಗೆಲ್ಲ ಅರ್ಥ ಮಾಡಿ ಹೇಳ್ತಿದ್ಲು. ನಾ ಈ ಕುಟುಂಬನ ತುಂಬ ಕಷ್ಟಪಟ್ಟು ನಿಲ್ಸಿದ್ದೀನಮ್ಮ.
ಆದ್ರೆ ಅಪ್ಪ ನಾನು ಆಲ್ರೆಡಿ ಆ ಮನೆನ ಬಿಟ್ಟು ಬಂದೆ. ನನ್ನ ನಿರ್ಧಾರನ ನಾನು ಮಾಡ್ಬಿಟ್ಟೆ ಅಪ್ಪ. ಆದ್ರೆ ನೀವು ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ. ನನಗ್ ಗೊತ್ತು ಅವ್ರನ್ನ ಯಾರು ಅರ್ಥ ಮಾಡಿಸ್ತಾರೆ ಅಂತ. ಅವ್ರು ಖಂಡಿತ ನಮ್ಮನೆ ಒಡೆದೋಗಕ್ ಇಷ್ಟಪಡಲ್ಲ. ನನ್ಗಿಂತ ಹೆಚ್ಚಾಗಿ ನಿನ್ಗೆ ಕುಟುಂಬದ ಬಗ್ಗೆ ಗೊತ್ತು. ನನಗೆ ಗೊತ್ತು ನೀನು ಒಳ್ಳೊಳ್ಳೆ ಆಗ್ತೀಯ ಅಂತ. ಹಲೋ ಕಪಿಲ್ ಅವ್ರೆ, ನೀವು ಒಬ್ರೇ ನಿಮ್ ಫ್ರೆಂಡಿಗೆ ಅರ್ಥ ಮಾಡ್ಸೋರು. ಅವ್ರು ನನಗೆ ಡಿವೋರ್ಸ್ ಕೊಡ್ತಿದ್ದಾರೆ. ಅವ್ರು ನನ್ ಮೇಲೆ ಅನುಮಾನ ಪಡ್ತಿದ್ದಾರೆ, ಯಾರ್ದೋ ಜೊತೆ ಸಂಬಂಧ ಇದೆ ಅಂತ. ಅಯ್ಯೋ ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಮೊದಲು ಅಳೋದನ್ನ ನಿಲ್ಸಿ, ಏನಾಯ್ತು ಅಂತ ನಂಗೆ ಹೇಳಿ. ಕಪಿಲ್ ಅವ್ರೆ, ನೀವೇ ನಮ್ ಸಂಸಾರನ ಕಾಪಾಡ್ತೀರಾ ಅನ್ಕೊಂಡಿದೀನಿ. ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ನಾನು ಹೇಗೆ ಹೇಳ್ತೀನೋ ಹಾಗೆ ಮಾಡಿ. ಮತ್ತೆ ರಾಜೀವ್ ನಿಮ್ ಹತ್ರ ಬರ್ಲೇಬೇಕಾಗತ್ತೆ. ಏನ್ ಮಾಡ್ಬೇಕು ನಾನು? ನಾನು ಹೇಳ್ತೀನಿ, ನೀವಿಬ್ರು ಎಲ್ಲಾದ್ರೂ ಆಚೆ ಭೇಟಿಯಾಗಿ ನಿಮ್ಮಿಬ್ಬರು ಮನಸ್ತಾಪನ ಸರಿಪಡಿಸ್ಕೊಳ್ಳಿ. ಅದು ಅಲ್ಲದೆ ನಾನು ಕೂಡ ಜೊತೆಗೆ ಇರ್ತೀನಿ. ಮತ್ತೆ ಒಂದು ಅಡ್ರೆಸ್ ನ ಮೆಸೇಜ್ ಮಾಡ್ತೀನಿ, ಅಲ್ಲಿಗೆ ಬಂದ್ಬಿಡಿ ಆಯ್ತಾ? ಮತ್ತೆ ಕೇಳಿಸ್ಕೊಳ್ಳಿ, ಥೇಟ್ ಮದ್ವೆ ಹೆಣ್ ತರ ಬರ್ಬೇಕು. ಯಾಕಂದ್ರೆ ರಾಜೀವ್ ಕಣ್ಣು ನಿಮ್ ಮೇಲೆ ಇರಬೇಕು. ಮತ್ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸು ಕೂಡ ಮಾಡಬಾರ್ದು. ಥ್ಯಾಂಕ್ ಯು ಕಪಿಲ್ ಅವ್ರೆ. ನೀವಿಲ್ಲ ಅಂದಿದ್ರೆ ಗೊತ್ತಿಲ್ಲ ನನ್ ಗತಿ ಏನಾಗ್ತಿತ್ತಂತ. ಅದಕ್ಕೆ ನಾನು ಇರೋದೇ ನಿಮಗೋಸ್ಕರ ಅಂತ ಹೇಳ್ತೀನಲ್ವಾ, ಆದ್ರೆ ನೀವು ಕೇಳೋದೇ ಇಲ್ಲ. ಸರಿ, ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ಓಕೆ ಬಾಯ್. ರಾಜೀವ್, ರಾಜೀವ್, ಕಪಿಲ್, ರಾಜೀವ್, ಕಪಿಲ್, ಕಪಿಲ್, ರಾಜೀವ್ ಎಲ್ಲಿ? ನೋಡಿದ್ರೆ ಇಲ್ಲ, ನನ್ನ ಯಾರೋ ಕಟ್ಟಾಕಿದ್ದಾರೆ. ಒಳ್ಳೇದಾಯ್ತು ನೀವು ಬಂದಿದ್ದು. ಪ್ಲೀಸ್ ಇಲ್ಲಿಂದ ನನ್ನನ್ನು ಕರ್ಕೊಂಡು ಹೋಗಿ. ನಾನು ರಾಜೀವ್ ಹತ್ರ ಹೋಗ್ಬೇಕು. ನಿಮಗೆ ತುಂಬಾನೇ ತೊಂದರೆ ಆಗ್ತಾ ಇರ್ಬೋದಲ್ವಾ? ಎಲ್ಲಿ ನಾನು ನೋಡ್ತೀನಿ, ಬಿಡಿ. ಅಯ್ಯೋ ಬಿಡಿ, ಹೆದರ್ಕೋಬೇಡಿ. ಯಾರು ನಿಮಗೆ ಪರಿಸ್ಥಿತಿ ಮಾಡಿದ್ದು? ನಾನು ನಿಮ್ ಕೈ ಯಾವತ್ತು ಕೂಡ ಬಿಡೋದಿಲ್ಲ. ನಿಮಗೆ ನೆನಪಿರ್ಬೇಕಲ್ವಾ, ನೀವು ರಾಜೀವ್ನ ತಪ್ಕೊಂಡಾಗ ನನ್ನ ಎದೆಯಲ್ಲಿ ಒಳ್ಳೆ ಹಾವು ಕಚ್ಚಿದಾಗಿರುತ್ತೆ. ನಾನು ಇನ್ಮೇಲೆ ನಿಮ್ಮಿಂದ ಯಾವತ್ತು ಕೂಡ ದೂರ ಆಗಲ್ಲ. ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತೀನಿ. ಇದೇನ್ ಮಾಡ್ತಿದ್ದೀರಾ ಕಪಿಲ್ ಅವರೇ? ಹೆಲ್ಪ್ ರಾಜೀವ್! ಅಯ್ಯೋ
ಇದನ್ನೆಲ್ಲ ನಿಮ್ಮನ್ನ ಭಯಬಿಡ್ಸಕ್ ಮಾಡ್ತಿಲ್ಲ. ನೀವು ನನ್ನ ನೋಡಿ ನೋಡಿ ಇಲ್ಲಿ, ನಾನ್ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತೀನಿ. ಅದು ಇವತ್ತಿಂದ ಅಲ್ಲ, ನಿಮ್ ಮದುವೆಗಿಂತನೂ ಮುಂಚೆಯಿಂದ. ಆದ್ರೆ ನನ್ನಿಂದ ತಪ್ಪೇನಾಯ್ತಂದ್ರೆ ನಿಮ್ ಮದ್ವೆನ ಮುರಿಯೋದಕ್ಕಾಗ್ಲೇ ಇಲ್ಲ. ಇಲ್ಲದೆ ಹೋದ್ರೆ ಇವತ್ತು ನನ್ನ ಹೆಂಡತಿ ಆಗಿರ್ತಿದ್ರಿ. ನನಗ್ ನಿಮ್ ಮೇಲೆ ಮೊದಲ ನೋಟದಲ್ಲೇ ಪ್ರೀತಿ ಆಗ್ಬಿಟ್ಟಿತ್ತು. ನಿಮ್ಗೆ ನೆನಪಿರ್ಬೇಕಲ್ವಾ, ನಾನು ರಾಜೀವ್ ನಿಮ್ಮನ್ನ ನೋಡೋದಕ್ಕೆ ನಿಮ್ ಮನೆಗೆ ಬಂದಿದ್ವಿ. ಆ ದಿನದಿಂದಾನೆ ನೋಡಿ, ನೀವು ರಾಜುನ ಮರ್ತ್ಬೇಡಿ. ನಾನು ಕೂಡ ನಿಮ್ಗೆ ಎಲ್ಲ ಅಲ್ವಾ. ನಾನು ನಿಜವಾಗ್ಲೂ ತುಂಬಾ ಒಳ್ಳೆಯವ್ನು. ನಿಮ್ಮನ್ನ ಸ್ಟಾಪ್ ಇಟ್. ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ ನೀನ್ ಒಳಗಡೆ ಒಬ್ಬ ರಾಕ್ಷಸ ಇದ್ದಾನೆ ಅಂತ. ನಡ್ಕೊಳ್ಳೋ ರೀತಿಲೇ ನನ್ಗೇನ್ ಮೊದ್ಲಿಂದಾನು ಅನುಮಾನ ಇತ್ತು. ಆದ್ರೆ ನನ್ನ ನಾನೇ ಅನ್ಕೊಂತಾ ಇದ್ದೆ ನಾನ್ ಏನ್ ಯೋಚನೆ ಮಾಡ್ತಿದ್ದೀನಿ ಅಂತ. ನಿನ್ ತಲೆಯಲ್ಲಿ ಇಂಥ ಕಚಡ ಬುದ್ಧಿ ಇದೆ ಅಂತ ಇವಾಗ್ಲೇ ಗೊತ್ತಾಗಿದ್ದು ನನ್ಗೆ. ರಾಜು ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ. ಅವ್ರ ತಮ್ಮ ಅನ್ಕೊಂಡಿದ್ದಾರೆ ನಿನ್ನನ್ನ. ನೀನು ಅವರಿಗೆ ಮೋಸ ಮಾಡ್ಬಿಟ್ಟೆ ಅಲ್ವಾ. ಅವ್ರ ಹೆಂಡತಿ ಮೇಲೆ ಕೆಟ್ಟ ಕಣ್ಣು ಹಾಕಿದ್ಯಾ ಅಲ್ವಾ ನೀನು. ನನಗೊಂದು ಮಾತು ಹೇಳಿ, ಮೋಸ ಮಾಡದೆ ನಾನು ಇನ್ನೇನ್ ಮಾಡ್ಲಿ? ನಿಮಗೆ ಯಾವತ್ತಾದ್ರೂ ಅರ್ಥ ಆಯ್ತಾ ನಾನು ನಿಮ್ಮನ್ನ ಎಷ್ಟೊಂದು ಇಷ್ಟಪಡ್ತೀನಿ ಅಂತ? ನೀವು ಯಾವತ್ತಾದ್ರೂ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡ್ರಾ? ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ನಾನು ತುಂಬಾನೇ ಪ್ರಯತ್ನ ಮಾಡಿದೆ ನಿಮ್ಮ ಮತ್ತು ರಾಜು ಮದುವೆನ ಮುರಿಬೇಕು ಅಂತ. ಆದ್ರೆ ಆಗ್ಲಿಲ್ಲ. ಯಾಕಂದ್ರೆ ನಿಮ್ಮಿಂದಾನೇ. ರಾಜೀವ್, ಕಿರ್ಚ್ಕೊಳ್ಳಿ. ರಾಜೀವ್, 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 ಆಯ್ತಾ ಕಿರ್ಚಿ? ರಾಜೀವ್, ಅಯ್ಯೋ ನಾನೇ ನಿಮ್ ರಾಜು. ನಾನು ಹೇಳ್ತಿದ್ದನಲ್ವಾ ನಿಮ್ ರಾಜು ನಾನೇ ಅಂತ. ಬಿಡು ನನ್ನನ್ನ. ರಾಜೀವ್ ನಿನ್ನನ್ನ ಖಂಡಿತ ಸುಮ್ಮನೆ ಬಿಡೋದಿಲ್ಲ. ಯಾವ ರಾಜೀವ್? ರಾಜೀವ್, ರಾಜೀವ್, ಬಿಡು ನನ್ನನ್ನ. ಬಿಡು ರಾಜೀವ್, ಬಿಡು ರಾಜೀವ್, ಬಿಡು ನನ್ನನ್ನ. ನೀನಾ ಏನ್ ತಗೊಂಡೋಗೋದಕ್ ಬಂದಿದ್ಯಾ? ಮನೆಯಲ್ಲಿ ಅವಳ ಫೋನ್ ಕೂಡ ಸಿಕ್ತಿಲ್ಲ. ಓ, ಅವಳು ನಿಮ್ ಮನೆಯಿಂದ ನೋಡೋದ್ಲಾ? ತುಂಬಾ ಒಳ್ಳೆ ಕೆಲ್ಸ. ಓಡೋದ್ಲು? ಏನ್ ಹೇಳ್ತಾ ಇದ್ದೀರಾ ನೀವು? ಅವಳು ನಿಮ್ಮನ್ನು ಮೀಟ್ ಮಾಡಕ್ ಬಂದಿದ್ಲು. ಅವಳು ಇನ್ನೂ ಮನೆಗೆ ಬಂದಿಲ್ವಾ? ನಾವ್ ಅನ್ಕೊಂಡೆ ನೀವಿಬ್ರು ಒಂದಾಗ್ಬಿಡ್ರಿ ಅಂತ. ಅವಳು ಪ್ರಿಯತಮನ್ ಜೊತೆ ಓಡೋಗಿರ್ತಾಳೆ. ಅವಳ ಬುದ್ಧಿ ಅಷ್ಟೊಂದು ಕೆಟ್ಟಿದೆ. ಬಾವಾ, ಸಾಕ್ ನೆಲ್ಸ. ಅವಳು ಎಲ್ಲಾ ಬಣ್ಣಗಳನ್ನೂ ನೋಡಿದೀನಿ. ಅವಳು ಓಡೋಗೋದೇನೋ ಓಡೋಗಿದ್ದಾಳೆ. ನನ್ ತಂಗಿ ಒಡವೆಗಳನ್ನೆಲ್ಲ ತಗೊಂಡೋಗಿದ್ದಾಳೆ. ಹೋಗ ಇಲ್ಲಿಂದ. ಬೇರೆ ಎಲ್ಲಾದ್ರೂ ಹುಡ್ಕೋ. ನಾನು ನಮ್ಮ ಅಕ್ಕನ ಹುಡುಕ್ತೀನಿ. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನಮ್ಮ ಅಕ್ಕನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವಾಗ ನೋಡ್ಕೋತೀನಿ ನಿಮ್ನ. ಸರಿ ಹೋಗೋ, ನಡಿ ಸಾಕು. ಬಿಟ್ಬಿಡು ನನ್ನನ್ನ. ನಿನ್ನ ಇಲ್ಲಿ ಹಿಡಿದಿಟ್ಟಿರೋದು ಬಿಡೋದಕ್ಕಲ್ಲ. ನಿನಗೆ ಅರ್ಥ ಆಗ್ತಾ ಇದೆಯಾ? ಒಂದ್ ತಿಂಗಳಿಂದ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ, ನನ್ ಜೊತೆಗೇರಿ ಅಂತ. ಆದ್ರೆ ನಿಮ್ಗೆ ಅರ್ಥನೇ ಆಗ್ತಿಲ್ಲ. ನೀವ್ ಹೀಗೆ ಕೊರಗಿ ಸಾಯ್ಬೇಕಾ ಅಥವಾ ನನ್ ರಾಣಿ ಆಗಿದ್ಕೊಂಡು ಸಾಯ್ಬೇಕಾ? ಹೇಳಿ ನಂಗೆ. ನೀವು ಯಾವ ಗಂಡನ್ಗೋಸ್ಕರ ಇಷ್ಟೊಂದೆಲ್ಲ ಅನುಭವಿಸ್ತಾ ಇದ್ದೀರಾ, ಇಷ್ಟೊಂದು ಕಾಯ್ತಾ ಇದ್ದೀರಾ? ಯಾರಿಗೋಸ್ಕರ? ಅವನಿಗೆ ಗೊತ್ತು ಕೂಡ ಇಲ್ಲ ಒಂದ್ ತಿಂಗಳಿಂದ ನೀವು ಜೀವಂತವಾಗಿದ್ದೀರಾ ಸತ್ತೋಗಿದ್ದೀರಾ ಅಂತ. ಅಯ್ಯೋ ಕಣ್ಣು ಬಿಟ್ಟು ನೋಡಿ, ನಾನ್ ನಿಮ್ಮನ್ನ ಇಷ್ಟಪಡ್ತೀನಿ. ನಿನ್ನಂತ ಕ್ರಿಮಿಕೀಟಗಳು ಯಾರನ್ನು ಪ್ರೀತಿಸಕ್ಕೆ ಸಾಧ್ಯ ಇಲ್ಲ. ನೀನಿಲ್ಲಿಂದ ಹೊರಟಾಗೋ. ನಿನ್ನ ಗಂಡ ಇಷ್ಟಪಡ್ತಾನಲ್ವಾ ರಾಜೀವ್? ನಿಮಗ್ ಗೊತ್ತಾದ್ರೂ ಇದ್ಯಾ ಅವ್ನು ಇನ್ನೊಂದು ಮದ್ವೆ ಆಗ್ತಾ ಇದ್ದಾನೆ ಅಂತ? ನಿಮ್ಮನ್ನ ಬಿಟ್ಬಿಟ್ಟು ನಾನು ಅಂದ್ಕೊಂಡಿರ್ಲಿಲ್ಲ ಸುಮನತ್ಗೆ ಈ ರೀತಿ ಮಾಡ್ತಾರೆ ಅಂತ. ಅವ್ರು ನಿನ್ ಜೊತೆ ಮಾಡಿದ್ದು ತುಂಬಾನೇ ದೊಡ್ಡ ತಪ್ಪು. ಅವಳನ್ನ ಅದ್ಗೆ ಅಂತ ಕರಿಬೇಡ. ಅಂತ ಹೆಂಗ್ಸು ಒಬ್ರಿಗೆ ಅದ್ಗೇನೋ ಅಥವಾ ಇನ್ನೊಬ್ರಿಗೆ ಹೆಂಡ್ತಿನೋ ಆಗಕ್ ಸಾಧ್ಯ ಇಲ್ಲ. ಅವಳಂತ ಕೆಲಸ ಮಾಡ್ಬೇಕಾದ್ರೆ ಒಂದ್ಸದಿನೂ ಯೋಚನೆ ಮಾಡಿಲ್ಲ. ನಮ್ಮ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗುತ್ತೆ ಅನ್ನೋದ್ರ ಬಗ್ಗೆ. ರಾಜೀವ್, ನಿಜ ಹೇಳ್ಬೇಕಂದ್ರೆ ನಾನು ಕೂಡ ಅವ್ರನ್ನ ಬೇರೆ ಯಾರದ್ರ ಜೊತೆಗೆ ನೋಡಿದ್ದೆ, ಒಬ್ರಿಗೊಬ್ರು ಕೈ ಹಿಡ್ಕೊಂಡು. ಆದ್ರೆ ನಂಗೆ ನಂಬಕ್ಕಾಗಿಲ್ಲ ಅಂತ ನಿನ್ನ ಹತ್ರ ಹೇಳಿಲ್ಲ. ಯಾರದು ಕಪಿಲ್? ನೀನ್ ನೋಡಿದ್ಯಾ ಅವರನ್ನ? ನೋಡಿದ್ದೆ, ಆದ್ರೆ ಹಿಂದ್ಗಡೆಯಿಂದ. ನೀನ್ ಯಾಕೋ ಸ್ಯಾಡ್ ಆಗ್ತಿದೀಯಾ? ಎಲ್ಲಿವರೆಗೂ ಹೀಗೆ ದೇವದಾಸ್ ಆಗಿರ್ತೀಯ? ಒಂದೊಳ್ಳೆ ಹುಡುಗಿನ ನೋಡು, ಮದ್ವೆ ಮಾಡ್ಕೋ, ಸಂಸಾರ ನಡೆಸು. ಈ ಮದ್ವೆಗಿದ್ವೆ ಎಲ್ಲ ನನಗೆ ಆಗ್ ಬರಲ್ಲ. ಮನುಷ್ಯನ ಜೀವನದಲ್ಲಿ ಒಂದು ಒಳ್ಳೆ ಹುಡುಗಿ ಇರೋದು ತುಂಬಾನೇ ಅಗತ್ಯ. ನಿಂಗೋಸ್ಕರ ಹುಡುಗಿನ ನಾನ್ ತರ್ತೀನಿ, ಒಳ್ಳೆ ಲೈಫ್ ಪಾರ್ಟ್ನರ್. ನಾನು ಏನ್ ಬೆಂಕಿ ಅಂಟಿಸ್ತಾ ಇದ್ದೀನೋ ನಿನಗದ್ರ ಅರ್ಥ ಕೂಡ ಗೊತ್ತಿಲ್ಲ. ರಾಜೀವ್ ದೃಷ್ಟಿಯಲ್ಲಿ ನಿನ್ನ ಎಷ್ಟೊಂದು ಹಾಳು ಮಾಡ್ತೀನಿ ಅಂತಂದ್ರೆ ನೀನ್ ಯೋಚನೆ ಮಾಡಕ್ ಕೂಡ ಸಾಧ್ಯ ಇಲ್ಲ. ಪ್ಲೀಸ್ ಬಿಡು ನನ್ನನ್ನ.
ನನ್ ಕೈಯಲ್ಲಿ ನಿನಗೆ ಕೊಡಕ್ ಏನೂ ಇಲ್ಲ. ನಮ್ಮಣ್ಣ ನನ್ ಮದ್ವೆಗ್ ಮಾಡ್ಸಿಟ್ಟಿದ್ದ ಒಡವೆಗಳು ಕೂಡ ನಿನಗ್ ನಾನ್ ಪೂರ್ತಿ ಕೊಟ್ಬಿಟ್ಟಿದ್ದೀನಲ್ವಾ? ಇನ್ನೂ ದುಡ್ಡು ಕೇಳಿದ್ರೆ ಎಲ್ಲಿಂದ ತರ್ಲಿ? ಪ್ಲೀಸ್ ಪ್ಲೀಸ್ ನನ್ಗ ಫೋಟೋ ಮತ್ತೆ ವಿಡಿಯೋಸ್ ಕೊಟ್ಬಿಡು. ನೀನ್ ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೋ. ಫೋಟೋಸ್, ವಿಡಿಯೋಸ್, ಒಡವೆ. ನೀನು ಯಾರ ಹತ್ರ ಮಾತಾಡ್ತಿದ್ಯಾ? ನಾನು ನಿನ್ನೆ ಕೇಳ್ತಿರೋದು ರಚನಾ. ರಚನಾ, ನಾನು ನಿನ್ನ ಹತ್ರ ಮಾತಾಡ್ತಿದ್ದೀನಿ. ಒಡವೆ ಕೂಡ ನೀನೇ ತಗೊಂಡಿರೋದಾ? ಮತ್ತೆ ಸುಮನ್ ಮೇಲೆ ಆರೋಪ ಹೊರಿಸಿದ್ಯಾ? ಯಾರಿದ್ದಾರೆ ಇದ್ರ ಹಿಂದೆ? ಯಾರು? ನನ್ನನ್ನು ಕ್ಷಮಿಸ್ಬಿಡು ಅಣ್ಣ. ನಾನೇ ಆ ಒಡವೆಗಳು ತಗೊಂಡಿದ್ದು. ಆಮೇಲೆ ಅದಕ್ಕೆ ಮೇಲೆ ಆರೋಪ ಹೊರಿಸ್ಬಿಟ್ಟೆ. ನೀನ್ ಒಂದ್ಸರಿನೂ ಯೋಚನೆ ಮಾಡ್ಲಿಲ್ವಾ? ನಿಮ್ಮ ಅಣ್ಣನ ಮನೆ ಹಾಳು ಮಾಡ್ಬೇಕಾದ್ರೆ ಅವಳು ನಿನ್ನ ಮಗಳ ತರ ನೋಡ್ಕೊಂಡಿದ್ದಾಳೆ, ಆದ್ರೆ ನೀನ್ ಅವಳಿಗೆ ಅವಳನ್ನೇ ಯಾಮಾರಿಸಿದ್ಯಾ. ನಾನ್ ನಿನ್ನ ಸುಮ್ಮನೆ ಬಿಡಲ್ಲ, ನಿನ್ನ ಸಾಯಿಸ್ತೀನಿ. ಕೊಂದ್ಬಿಡು, ಆದ್ರೆ ಮೊದ್ಲು ಅದ್ಕೇನ್ ಕಾಪಾಡು. ಅದ್ಗೇನ? ಸುಮ್ಮನೆಲ್ಲಿ? ಅಣ್ಣ, ಆ ಕ್ರೂರಿನ ಬಿಡ್ಬೇಡ. ಅವ್ನ ನಮ್ಮೆಲ್ಲರ ಜೀವನನ ಹಾಳು ಮಾಡ್ದ. ಯಾರವನು? ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ನನಗೆ ಹೇಳು. ಕಪಿಲ್. ಕಪಿಲ್? ಹೌದಣ್ಣ, ಅವ್ ನನ್ ಲೈಫ್ ಹಾಳು ಮಾಡ್ಬಿಟ್ಟ. ನಮ್ಮೆಲ್ರಿಗೂ ಮೋಸ ಮಾಡಿದಾನೆ. ಒಂದಿನ ಅವನನ್ನ ಅವನ್ ಮನೆಗ್ ಕರ್ದ. ಕಪಿಲ್, ಏನ್ ವಿಷಯ? ಇವತ್ ನೀನು ನಿಮ್ ಮನೆಗೆ ಕರೆದ್ಬಿಟ್ಟೆ? ಏನಾದ್ರೂ ಸ್ಪೆಷಲ್ ಅಥವಾ ಮನ್ಸ್ ಬದಲಾಯಿಸ್ಬಿಟ್ಯಾ? ರಚನಾ, ನಿನ್ನ ಭಾವನೆಗಳನ್ನ ನೋಡ್ತಾ ನನ್ನ ಭಾವನೆಗಳು ಕೂಡ ಬದಲಾಗ್ತಾ ಇದೆ. ನನಗೆ ಗೊತ್ತಾಗಬೇಕು ನಿನ್ನನ್ನು ಎಷ್ಟು ಇಷ್ಟಪಡ್ತೀಯ ಅಂತ. ನಿಜನಾ? ನಿಜ ಖುಷಿ ಆಗ್ತಿದೆ. ನಿಜ ಹೇಳ್ಬೇಕಂದ್ರೆ ನನಗೆ ಕೂಡ ನಿನ್ನ ಮೇಲೆ ಪ್ರೀತಿ ಆಗ್ತಾ ಇದೆ. ಆದ್ರೆ ಏನು? ಹೇಳ್ತೀನಿ, ಕೂತ್ಕೋ. ನೀನ್ ಸರಿಯಾಗಿ ಹೇಳ್ತಿದ್ದೆ. ನಿನ್ನ ಅತ್ತಿಗೆ ಒಳ್ಳೆ ಹೆಂಗಸಲ್ಲ. ಅವಳು ನಿಮ್ಮ ಅಣ್ಣಂಗೆ ಮೋಸ ಮಾಡ್ತಿದ್ದಾಳೆ. ಮೋಸ? ಮೋಸ. ಎಷ್ಟು ಸಾರಿ ಅವ್ರು ನಾನು ಒಬ್ಬನೇ ಇರ್ಬೇಕಾದ್ರೆ ಟಚ್ ಮಾಡೋ ಪ್ರಯತ್ನ ಎಲ್ಲ ಮಾಡ್ತಿದ್ರು. ಅವಳು ಯಾವತ್ತೂ ನಾವಿಬ್ರು ಒಂದಾಗ್ಲಿ ಅಂತ ಬಯಸಲ್ಲ. ಅದ್ ಹೇಗ್ ಭೇಟಿ ಆಗಕ್ ಬಿಡೋದಿಲ್ಲ? ಅಣ್ಣಂಗೆ ಎಲ್ಲಾ ವಿಷಯ ಹೇಳ್ಬಿಡ್ತೀನಿ, ಅವರೇ ಸರಿ ಮಾಡ್ತಾರೀಗ. ರಚನಾ, ಇದು ಸರಿಯಾದ ಟೈಮ್ ಅಲ್ಲ. ಅವಳು ತುಂಬಾನೇ ಚಾಲಾಕಿ ಹೆಂಗಸು. ಮತ್ತೆ ನಮ್ಮ ಹತ್ರ ಯಾವ ಸಾಕ್ಷಿ ಕೂಡ ಇಲ್ಲ. ನಮ್ಮನ್ನ ಸಿಕ್ಕಾಕ್ಸ್ತಾಳೆ. ಮತ್ತೇನ್ ಮಾಡೋದು? ನಾವೇನ್ ಮಾಡ್ಬೇಕಂದ್ರೆ ನಾವ್ ಹೇಗಾದ್ರೂ ಮಾಡಿ ರಾಜೀವ್ನ ಸುಮನ್ನಿಂದ ದೂರ ಮಾಡ್ಬೇಕು. ಹಾಗಾದ್ರೆ ಮಾತ್ರ ನಾವಿಬ್ರು ಒಂದಾಗಕ್ಕಾಗದು. ಮತ್ತೆ ರಾಜೀವ್ ಕೂಡ ನೆಮ್ಮದಿಯಿಂದ ಇರೋದಕ್ಕಾಗದು. ನೀನ್ ಸರಿಯಾಗಿ ಹೇಳ್ತಿದ್ಯಾ. ಅವಳು ನಮ್ಮ ಅಣ್ಣನ ಜೀವನ ಹಾಳು ಮಾಡಿದ್ಲು. ಅವಳು ನಮ್ಮ ಲೈಫಿಂದ ಹೋಗ್ಲೇಬೇಕು. ಅದಾದ್ಮೇಲೆ ನಾನ್ ನಿನ್ನ ಪಡೆಯೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕಿದ್ರು? ಏನ್ ಬೇಕಾದ್ರೂ. ಹಾಗಿದ್ರೆ ಸಾಬೀತ್ ಮಾಡು. ಮತ್ತೆ ಮೋಸ ಮಾಡಿ ನಂದು ಕೆಟ್ಟ ವಿಡಿಯೋಸ್ ಮಾಡ್ಬಿಟ್ಟ. ಇವಾಗ ಬರೀ ಬ್ಲಾಕ್ ಮೇಲ್ ಮಾಡ್ತಿದ್ದಾನಣ್ಣ. ಅವಂದೇ ಪ್ಲಾನು. ಒಡವೆ ಕಳ್ತನ ಮಾಡಿ ಅದ್ಗೇನ ಸಿಕ್ಕಾಕ್ಸು ಅಂದ. ಮತ್ತೆ ಅದ್ಗೆಗೆ ಯಾರ ಜೊತೆನೋ ಅಫೇರ್ ಇರ್ಲಿಲ್ಲ. ಅದು ಅವತ್ತಿದ್ದು ಕಪಿಲೆ ಅವ್ರ ಜೊತೆ. ಅವನು ಹೇಳಿದ್ದಕ್ಕೆ ನನ್ನ ಫೋಟೋಸ್ ತೆಗ್ದಿದ್ದು. ಆಮೇಲೆ ನಿಮಗ್ ತೋರಿಸಿ ಅದ್ಗೆನ ಕ್ಯಾರೆಕ್ಟರ್ಲೆಸ್ ಅಂತ ಹೇಳಿದ್ದು. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಅವನ್ ನನ್ನ ಪ್ರೀತಿ ಮಾಡ್ತಾನೆ ಅಂತ. ಆದ್ರೆ ಇಲ್ಲ, ಅವನ್ ಬರೀ ಅವನ ಆಸೆಗಳನ್ನ ಪೂರ್ತಿ ಮಾಡ್ಕೊಳಕ್ಕೆ ನನ್ನ ಬಳಸ್ಕೊಳ್ತಿದ್ದ. ಅದ್ಗೆ ಹೋದ್ಮೇಲೆ ನನ್ನ ಹತ್ರ ಎಲ್ಲ ಕನೆಕ್ಷನ್ ಕಟ್ ಮಾಡ್ಕೊಂಡ. ಆಮೇಲೆ ಒಂದಿನ ನಾನು ಅವನ್ ರೂಮ್ಗೆ ಹೋಗಿದ್ದೆ. ಅವನ್ ಇನ್ನೊಂದ್ ಕಡೆ ರೂಮ್ ಮಾಡ್ಕೊಂಡಿದ್ದಾನೆ. ಅದ್ರ ಬಗ್ಗೆ ನಿಮ್ಗೂ ಕೂಡ ಗೊತ್ತಿಲ್ಲ. ಅಷ್ಟಕ್ಕೂ ಇಲ್ಲಿವರೆಗೂ ನೀನ್ ನನ್ನ ಪ್ರೀತಿನ ಯಾವತ್ತು ಅರ್ಥ ಮಾಡ್ಕೋತೀಯ?
ನಾನ್ ನಿನಗೋಸ್ಕರ ಏನೆಲ್ಲ ಮಾಡಿಲ್ಲ. ಪ್ರತಿಯೊಂದು ದಾಳ ಏನ್ ಮಾಡ್ಬೇಕು ಅದನ್ನೆಲ್ಲ ನಾನ್ ಮಾಡ್ದೆ. ರಾಜೀವ್ ಮನ್ಸಲ್ಲಿ ನಿನ್ ಬಗ್ಗೆ ಎಷ್ಟೊಂದು ದ್ವೇಷ ತುಂಬಿದೆ ಅಂತಂದ್ರೆ ಆದ್ರೂ ಇಲ್ಲ, ಅವನಿಗೆ ಅದೇ ಸತಿ ಸಾವಿತ್ರಿ ಹೆಂಡ್ತಿನೇ ಬೇಕು. ಆ ರಚನಾ ನನ್ನ ತುಂಬಾನೇ ಇಷ್ಟಪಡ್ತಾಳೆ, ಹಾಗಾಗಿ ಅವಳು ಕೂಡ ಯೂಸ್ ಮಾಡ್ಕೋಬೇಕಾಗಿ ಬಂತು. ಆದ್ರೆ ಸತ್ಯ ಏನಪ್ಪಾ ಅಂತಂದ್ರೆ ನಾನ್ ನಿನ್ನ ತುಂಬಾನೇ ಇಷ್ಟಪಡ್ತೀನಿ. ಸೊ ಇದೇ ನಿನ್ನ ನಿಜವಾದ ಮುಖನಾ? ಹಳದೋನೆ, ನೀನ್ ನನಗ್ ಮೋಸ ಮಾಡಿದ್ಯಾ? ನಾನ್ ನಿನ್ನ ಜೀವಂತವಾಗಿ ಬಿಡೋದಿಲ್ಲ. ಮೋಸ ಮಾಡಿದ್ ನಾನಲ್ಲ, ನೀನು ನಿನ್ ಫ್ಯಾಮಿಲಿಗೆ ಮಾಡಿದೀಯಾ, ಅರ್ಥ ಆಯ್ತಾ? ಮತ್ತೆ ನಾನ್ ನಿನಗ್ ಮೋಸ ಮಾಡಿದೀನಿ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ಆದ್ರೆ ನನ್ನ ಹತ್ರ ಇದೆ, ನಿನ್ನ ಒಂದಷ್ಟು ವಿಡಿಯೋಸ್ ಇದೆ ನನ್ನ ಹತ್ರ. ನೀನ್ ಅದನ್ನ ನೋಡ್ಬೇಕಾ? ತುಂಬಾನೇ ಸುಂದರವಾಗಿದೆ. ಬಾಬಾ ಬಂದ್ ನೋಡು. ಬಾರೆ. ಇಲ್ಲಿ ನೋಡು, ಇದ್ರಲ್ಲಿ ಸುಂದರವಾಗಿದೆಯಾ ಅಲ್ವಾ? ಸುಂದರವಾಗಿ ಕಾಣಿಸ್ತಿದ್ಯಾ ತಾನೆ? ನಮ್ಮ ಅದ್ಕೆ ಎಲ್ಲಿ? ಅದ್ಗೆ ನಿಂಗೆ ಅವ್ರ ಚಿಂತೆ ಜಾಸ್ತಿ ಆಗಿದೆ. ಅವಳು ನನ್ನ ಜೀವ, ಅವಳೆಲ್ಲೇ ಇದ್ರು ಚೆನ್ನಾಗಿರ್ತಾಳೆ. ಬಿಡು. ಹೋಗೋ. ಅಣ್ಣ, ನನ್ಗೇನ್ ಭಯ ಅಂದ್ರೆ ಅವನು ಅದ್ಗೆಗೆ ಏನಾದ್ರೂ ಮಾಡ್ಬಿಟ್ರೆ ಅಂತ. ಸಾರಿ. ನೀನ್ ಮಾಡಿರೋದ್ರ ಬಗ್ಗೆ ನಿನಗೆ ಸ್ವಲ್ಪನೂ ಅರಿವಿಲ್ಲ. ಸರ್, ಇದೇ ಕಪಿಲ್ ಮನೆ. ಕಪಿಲ್ 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 ಬಾಗಿಲು ತೆಗಿ. ಕಪಿಲ್, ನನಗನ್ಸುತ್ತೆ ಒಳಗೆ ಯಾರು ಇಲ್ಲ ಅಂತ. ಈಗೇನ್ ಮಾಡೋದು ಸರ್? ನಾನು ಪ್ರಯತ್ನ ಮಾಡ್ತೀನಿ, ನೀವು ಪ್ರಯತ್ನ ಮಾಡಿ. ಕಾನ್ಸ್ಟೇಬಲ್ ಕಪಿಲ್, ನೀವಿನ್ಮೇಲೆ ಚಿಂತೆ ಮಾಡುವಂತ ಅವಶ್ಯಕತೆನೇ ಇಲ್ಲ. ನಾನೆಲ್ಲ ಸರಿ ಮಾಡಿದ್ದೀನಿ. ನಾವು ಮದ್ವೆ ಆಗ್ತೀವಿ, ಮತ್ತೆ ಮಾಡ್ಕೊಂಡು ಹಾರೋಗ್ತೀವಿ. ಮದ್ವೆ ಅನ್ನೋದು ದೂರದ ಮಾತು. ಈ ಜನ್ಮದಲ್ಲ, 7 ಜನ್ಮದಲ್ಲೂ ನಿನ್ನ ಮದ್ವೆ ಆಗೋದಿಲ್ಲ. ನಾನ್ ರಾಜೀವ್ಗೆ ಸ್ವಂತ, ನಾನ್ ರಾಜೀವ್ನವಳೆ, ನಾನು ರಾಜೀವ್ನವಳಾಗೆ ಸಾಯ್ತೀನಿ. ಮದ್ವೆ ಅಂತೂ ಇವತ್ತು ಹಾಗೆ ಆಗುತ್ತೆ. ಮೇಲಿಂದ ಆ ಭಗವಂತ ಬಂದ್ರು ತಡೆಯೋದಕ್ಕಾಗಲ್ಲ. ಅರ್ಥ ಆಯ್ತಾ? ಆಗ್ಲಿಲ್ವೋ? ಇದನ್ನ ನೋಡು, ನಾನು ನಿಂಗೋಸ್ಕರ ಏನ್ ತಂದಿದ್ದೀನಿ. ಈ ಸೀರೆ, ಇದನ್ನ ನೀನು ಉಟ್ಕೊಂಡಾಗ ತುಂಬಾನೇ ಸುಂದರವಾಗಿ ಕಾಣಿಸ್ತೀಯ. ಇತ್ತುಗೋ, ಎಲ್ಲಿದನ್ನ ಉಟ್ಕೋ. ನಾನು ಈ ಸ್ಯಾರಿನ ಹಾಕೊಳ್ಳೋದಿಲ್ಲ. ಉಟ್ಕೊಳ್ಳಿ. ಉಟ್ಕೋ ಅಂತ. ಬಿಟ್ಬಿಡೋ ನನ್ನನ್ನ, ಬಿಡು. ಬಿಡ್ಬೇಕಾ? ನಾನ್ ನಿನ್ನ ಮದ್ವೆ ಆಗ್ಬೇಕು, ಅದು ಇವತ್ತೇ. ಎದ್ದೇಳು, ನಾವಿವತ್ತು ಕೊನೆಗೂ ಒಂದಾಗ್ತೀವಿ. ಮತ್ತೆ ನಮ್ಮನ್ನ ತಡೆಯೋದಕ್ಕೆ ಯಾರು ಕೂಡ ಆಗಲ್ಲ.
ರಾಜೀವ್ ರಾಜು ಪೊಲೀಸ್ ರಾಜೀವ್ ರಾಜೀವ್ ಸುಮನ್ ನಿನಗೇನೂ ಆಗಿಲ್ಲ ಅಲ್ವಾ? ನಿನಗೇನೂ ಆಗಿಲ್ಲ ಅಲ್ವಾ? ನಾನಿವತ್ತು ಇವನ್ನ ಸುಮ್ಮನೆ ಬಿಡೋದಿಲ್ಲ. ಅಯ್ಯೋ ರಾಜೀವ್, ನೀನ್ ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ರಾಜೀವ್, ನಾನೇನು ಮಾಡಿಲ್ಲ. ನೀನು ಮನುಷ್ಯ ಅಲ್ಲ, ರಾಕ್ಷಸ. ರಾಜೀವ್, ಇವನ್ ಮಾಡಿರೋ ತಪ್ಪಿಗೆ ಶಿಕ್ಷಣ ಕಾನೂನು ಕೊಡುತ್ತೆ. ಇನ್ಸ್ಪೆಕ್ಟರ್ ಇವನನ್ನ ಎಳ್ಕೊಂಡೋಗಿ ಇವನಿಗೆ ಜೀವಾವಧಿ ಶಿಕ್ಷೆ ಕೊಡಿ. ಒಬ್ಬ ಗೆಳೆಯ ಇನ್ನೊಬ್ಬ ಗೆಳೆಯನ್ಗೆ ನಂಬಿಸಿ ಮೋಸ ಮಾಡೋದಕ್ಕಿಂತ ಮುಂಚೆ 100 ಸರಿ ಯೋಚನೆ ಮಾಡಬೇಕು. ರಾಜೀವ್, ಅಪರಾಧಿ ಎಷ್ಟೇ ಚಾಲಾಕಿ ಆಗಿದ್ರು ಕೂಡ ಪೊಲೀಸ್ ಕೈಯಿಂದ ತಪ್ಪಿಸ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಅದೃಷ್ಟನೇ ಸರಿ ಇಲ್ಲ ಅನ್ಸುತ್ತೆ. ರಾಜೀವ್ ಫೋನ್ಗೆ ನಿನ್ ಫೋನಿಂದ ಮಿಸ್ ಕಾಲ್ ಹೋಗಿತ್ತು, ಮತ್ತೆ ನಾವು ನಿನ್ನ ನಂಬರ್ನ ಟ್ರೇಸ್ ಮಾಡಿದ್ವಿ. ನಡೆ. 1 ನಿಮಿಷ ಇನ್ಸ್ಪೆಕ್ಟರ್ ಸರ್. ನಡೆ. ನನ್ನನ್ನ ಕ್ಷಮಿಸ್ಬಿಡು ಸುಮನ್. ನಿನ್ ಮಾತನ್ನ ನಾನು ನಂಬಲಿಲ್ಲ. ಈ ತರ ನಂಬಿಸಿ ಕತ್ಕೊಯ್ಯೋ ಸ್ನೇಹಿತರನ್ನ ನಂಬ್ತಿದ್ದೆ. ಆದ್ರೆ ಇವತ್ತು ನೀನ್ ನನಗೆ ಮತ್ತೆ ರಚನಾಗೆ ಕಣ್ ತೆಗ್ಸಿದ್ಯಾ. ರಾಜೀವ್, ನಾವಿದನ್ನೆಲ್ಲ ಮರೆತು ಹೊಸ ಜೀವನನ ಶುರು ಮಾಡೋಣ. ಸುಮನ್, ನೀವು ನೋಡಿದ್ರಿ ಅಲ್ವಾ ಹೇಗೆ ಕಪಿಲ್ ತನ್ನ ಮೇಲೆ ಇಟ್ಟಿದ್ದಂತಹ ನಂಬಿಕೆಯನ್ನ ಇಟ್ಕೊಂಡು ಆಟ ಆಡಿದ ಅಂತ. ಮತ್ತೆ ಎಲ್ರೂ ಕೂಡ ಅವನ ಕೈಯಲ್ಲಿ ಗೊಂಬೆಗಳಾಗಿ ಉಳ್ಕೊಂಡಿದ್ರು. ಇದೆಲ್ಲದರಲ್ಲೂ ಕಪಿಲ್ ಏನೋ ಅಪರಾಧಿ ಆಗಿದ್ದ. ಆದ್ರೆ ಗೊತ್ತಿಲ್ಲದಿದ್ರು ಕೂಡ ಸರಿ, ರಾಜೀವ್ ಮತ್ತೆ ರಚನಾ ಕೂಡ ಈ ಅಪರಾಧದಲ್ಲಿ ಭಾಗಿಯಾದ್ರು. ರಚನಾ ತನ್ನ ಪ್ರೀತಿಯಲ್ಲಿ ಎಷ್ಟೊಂದು ಕುರುಡಿಯಾಗಿದ್ಲಂದ್ರೆ ಅವಳು ಸರಿ ಮತ್ತು ತಪ್ಪನ್ನ ನೋಡೋದನ್ನ ಕೂಡ ಬಿಟ್ಲು. ತನ್ನ ಅಂಧ ವಿಶ್ವಾಸದಲ್ಲಿ ಸಿಲುಕಿ ಅವಳು ತನ್ನ ಜೀವನವನ್ನು ಹಾಳು ಮಾಡ್ಕೊಂಡ್ಲು. ಹಾಗೆ ರಾಜೀವ್ ಕೂಡ ತನ್ನ ತಂಗಿ ಮೇಲೆ ಅಂಧ ವಿಶ್ವಾಸ ಇಟ್ಟ. ಹಾಗಾಗಿ ಅವನು ತನ್ನ ಹೆಂಡತಿಯ ಮಾತನ್ನು ಕೂಡ ಕೇಳಲಿಲ್ಲ. ಹಾಗಾಗಿ ನೀವು ಯಾವತ್ತೇ ಯಾರನ್ನೇ ನಂಬಿದ್ರು ಸ್ವಲ್ಪ ಕಣ್ಣುಗಳನ್ನ ತೆರೆದಿಟ್ಟಿರಿ. ಯಾಕಂದ್ರೆ ಮುಚ್ಚಿರೋ ಕಣ್ಣು ಬರೀ ಕತ್ಲೆಯನ್ನ ತೋರಿಸುತ್ತೆ. ಅದಕ್ಕಾಗಿ ನಿಮ್ ಕಣ್ಣುಗಳು ತೆರೆದಿರ್ಲಿ. ಯಾಕಂದ್ರೆ ಗೊತ್ತಿಲ್ಲ ಯಾವಾಗ ಯಾರು ನಿಮ್ ಮೇಲೆ ದೃಷ್ಟಿ ಇಟ್ಕೊಂಡು ಕೂತಿದಾರಂತ. ಯಾರಾದ್ರೂ ನಿಮ್ಮ ಆಪ್ತರು ತಮ್ಮನ್ ತಾವು ನಿಮ್ಮ ಸ್ನೇಹಿತ ಅಂತ ಹೇಳ್ಕೊಳ್ಳೋರು. ಇದರೊಂದಿಗೆ ನಾನು ಗಿರೀಶ್ ಜೈನ್ ಕ್ರೈಮ್ ಅಲರ್ಟ್ನ ಈ ಎಪಿಸೋಡ್ನಿಂದ ವಿದಾಯ ಹೇಳ್ತಿದ್ದೀನಿ. ಮತ್ತೆ ಸಿಗ್ತೀನಿ ನಿಮ್ಮನ್ನ ಈ ರೀತಿಯ ಅಪರಾಧದಿಂದ ಎಚ್ಚರಗೊಳಿಸೋದಕ್ಕೆ. ಅಲ್ಲಿವರೆಗೂ ಬಿ ಅಲರ್ಟ್, ಬಿ ಸೇಫ್. ಕ್ರೈಮ್ ಅಲರ್ಟ್, ಅಪರಾಧದ ವಿರುದ್ಧ ಧ್ವನಿ.